ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಇವಾಗ ಎಲ್ಲಿ ನೋಡಿದ್ರೂ ಕೂಡ ಒಂದು RCC ಹವಾ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ ರೀತಿ ಕ್ವಾಲಿಟಿ, ಆ ರೀತಿ ಕನ್ಸ್ಟ್ರಕ್ಷನ್ ಇವರು ಕೊಡ್ತಾ ಇದ್ದಾರೆ ಆ್ಯಂಡ್ ತಮ್ಮಿಂದ ಸೂಪರಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ತಮಗೆಲ್ಲರಿಗೂ ಕೂಡ ನಾನು ಫಸ್ಟ್ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾನು ನಿಮಗೆ ಪ್ರೆಸೆಂಟ್ ಮಾಡಿರೋಂಥ ಕಂಪ್ನಿಗೆ ಒಂದು ಬೆಂಬಲ ಕೊಡ್ತಾ ಇದ್ದಾರೆ, ಅದು ನನಗೂ ಖುಷಿ, ಕಂಪ್ನಿಯವ್ರಿಗೂ ಖುಷಿ ಅಂತ ಹೇಳ್ಬೋದು. ಆ್ಯಂಡ್ ಮೇಯ್ನಾಗಿ ಕಂಪ್ನಿ ಕಡೆಯಿಂದ ಒಂದು ಒಳ್ಳೊಳ್ಳೆ ವರ್ಕ್ಗಳು ನಿಮ್ಮ ಜೊತೆ ಬರಬೇಕು, ಅದು ಕೂಡ ಅಫೋರ್ಡೆಬಲ್ ಬೆಲೆಯಲ್ಲಿ. ಹೌದು, ಈ ಮಾರ್ಕೆಟಲ್ಲೇ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ಆ ಬೆಲೆಯಲ್ಲಿ ವರ್ಕನ್ನು ಮಾಡ್ತಾ ಇದ್ದಾರೆ, ಅದು ಕೂಡ ವಿತ್ ಇಂಟೀರಿಯರ್. ಹೌದು ವೀಕ್ಷಕರೇ, ವಿತ್ ಇಂಟೀರಿಯರ್ ಇವರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ನೀವೇನಾದರೂ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇದ್ದಂತಂದರೆ ಮನಸ್ಸಲ್ಲಿದ್ದರೆ ಒಂದು ಬಾರಿ ಆದರೂ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಆ ನಂತರ ಬೇಕಾದ್ರೆ ಬೇರೆ ಕಂಪ್ನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೇರೆ ಕಂಪ್ನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಸತಿ RCC ಅವ್ರ ಹತ್ರ ಬನ್ನಿ, ಒಂದು ಕೊಟೇಶನ್ ತೊಗೊಳ್ಳಿ, ಆಮೇಲೆ ನೀವು ಹೇಳ್ತೀರಾ ಎಷ್ಟು ಸೂಪರಾಗಿ ಯಾವ ಬೆಲೆಗೆ ಕಟ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ RCC ಅವ್ರದ್ದು ಪ್ಲೇ ಲಿಸ್ಟ್ಗಳನ್ನು ಮಾಡಿದ್ದೀನಿ, 6 ರಿಂದ 7 ವೀಡಿಯೋಸ್ಗಳಿದೆ. ಇವ್ರ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅವರ ಕ್ಲೈಂಟ್ ಬಾಯಿಂದನೇ ಕೂಡ ನೀವು ಕೇಳ್ಕೊಬೋದು, ಆವಾಗಲೇ ನಿಮಗೆ ಗೊತ್ತಾಗತ್ತೆ ಅಂತ ಹೇಳ್ಬೋದು. ಕೆಳಗಡೆ ನಿಮಗೆ ಇದು ಪ್ಲೇ ಲಿಸ್ಟ್ ಬರ್ತಾ ಇರುತ್ತೆ, ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲ ವೀಡಿಯೋಸ್ಗಳನ್ನು ಕೂಡ ನೋಡ್ಬೋದು. ಇವತ್ತು ಎಲ್ಲಿದ್ದೀವಿ, ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆ RCCನ ಓನರ್ ಆಗಿರುವಂತಹ ಹನುಮಂತ್ ಸರ್ ಇಲ್ಲೇ ಇದ್ದಾರೆ. ಕರೆಯೋಣ ಸರ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಂಡು. ಫ್ರಂಟ್ ಎಲಿವೇಶನ್ ಓಕೆ ಸರ್. ಓಕೆ, ಫಸ್ಟ್ ಹೇಳಿ, ಇದು ಗ್ರೌಂಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ಇದೆ ಸರ್? ಗ್ರೌಂಡ್ ಲೆವೆಲ್ ಇಂದ ನಮಗೆ ಒಂದು 2.5 ಫೀಟ್ ಹೈಟ್ ಇದೆ ಸರ್. 2.5 ಫೀಟ್ ಹೈಟ್ ಇದೆ, ರೋಡ್ ಆಗಿಲ್ಲ, ಅದಕ್ಕೆನೇ ಜಾಸ್ತಿ ಹೈಟ್ ಇಟ್ಕೊಂಡು. ಓಕೆ ಓಕೆ, ಫ್ರಂಟ್ ಎಲಿವೇಶನ್ ಹೇಳಿ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಇದು. ಎಲಿವೇಶನ್ ಹೌದು ಸರ್, ತುಂಬಾ ಡಿಫರೆಂಟ್. ಕೆಳಗಡೆಯಿಂದನೇ ಹೇಳ್ಕೊಂಡು ಹೋಗ್ಬಿಡೋಣ. ಫಸ್ಟ್ ಕೆಳಗಡೆ. ಹಾಂ ಸರ್, ಕೆಳಗಡೆಯಿಂದ ಹೇಳಬೇಕು ಅಂತಂದ್ರೆ ಇಲ್ಲಿ ಸ್ವಲ್ಪ ಏನೋ ಒಂದು ಪ್ಲಾಂಟರ್ ಗಾರ್ಡ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಅದಕ್ಕೆ ಗೋಡೆಗೆ ಸೀಪೇಜ್ ಏನು ಬರ್ದಿರ್ಲಿ ಅಂತ ಸ್ವಲ್ಪ ಉಳಿದಿರೋ ಟೈಲ್ಸ್ ಎಲ್ಲ ಹಾಕಿದೀವಿ ಕೆಳಗಡೆ. ಇಲ್ಲಿ ಬಂದ್ಬಿಟ್ಟು ನೇಮ್ ಪ್ಲೇಟ್ ಬರುತ್ತೆ ಸರ್. ಇಲ್ಲಿ ನೇಮ್ ಪ್ಲೇಟ್ ಬರುತ್ತಾ? ನೇಮ್ ಪ್ಲೇಟ್ ಬರುತ್ತೆ. ಓಕೆ, ಇಲ್ಲಿ ವೈರಿಂಗ್ ಎಲ್ಲ ಬಿಟ್ಟಿದೀವಿ. ಇಲ್ಲಿ ಲೈಟ್ ಪಾಯಿಂಟ್ಸ್ ಕೂಡ ಬರುತ್ತೆ ಸರ್. ಇದು ನ್ಯಾಚುರಲ್ ಸ್ಟೋನ್ ಅಲ್ವಾ? ಇದು ನ್ಯಾಚುರಲ್ ಸ್ಟೋನ್ ಹೌದು. ಓಕೆ, ಸೊ ಕೆಳಗಡೆ ಇರೋದು ಟೈಲ್ಸ್. ಟೈಲ್ಸ್ ಹೌದು. ಇದು ಟೆಕ್ಸ್ಚರ್ ಪೇಂಟಾ? ಟೆಕ್ಸ್ಚರ್ ಪೇಂಟ್. ಇದೆಲ್ಲ ಪ್ಲಾಸ್ಟಿಂಗ್ ಎಲ್ಲ ಡಿಸೈನ್ ಮಾಡ್ಕೊಂಡು, ಓಕೆ, ಅದ್ರ ಮೇಲ್ಗಡೆ ನಾವು ಪೇಂಟಿಂಗ್ ಅಲ್ಲಿ ಟೆಕ್ಸ್ಚರ್ ತೆಗೆದ್ಬಿಟ್ಟು ಕಂಪ್ಲೀಟ್ ಆಗಿ ಪೇಂಟಿಂಗ್ ಕಾಂಬಿನೇಷನ್ ಮಾಡಿದೀವಿ ಸರ್. ಇಲ್ಲೊಂದೆರಡು ಬ್ಯಾಂಡ್ ಕೂಡ ಕೊಟ್ಬಿಟ್ಟಿದ್ದೀರಾ ಸರ್. ಎಂಟೈರ್ ಥಿಂಗು ಪೇಂಟಿಂಗ್ ಅಲ್ಲೇ ಮಾಡ್ಕೊಂಡ್ರೆ. ಓಕೆ 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 ಓಕೆ, ಸಿವಿಲ್ ವರ್ಕ್ ಅಲ್ಲೇ ಮಾಡಿರೋದು ಜಾಸ್ತಿ. ವರ್ಕ್ ಅಲ್ಲೇ ಆಗಿರೋದು ಸರ್. ಹಾಗೆ ಮೇಲೆ ಹೋಗಿ ಫಸ್ಟ್ ಫ್ಲೋರ್ ಮೇಲೆ ಹೊರಗಡೆ ಹೋದ್ವಿ ಅಂತಂದ್ರೆ ಇದು ಓನರ್ ಮನೆ ಎಂಟ್ರೆನ್ಸ್ ಬರುತ್ತೆ. ಒಳಗಡೆ ಸ್ಟೇರ್ಕೇಸ್ ಮೇಲೆ ಕಂಟಿನ್ಯೂ ಆಗುತ್ತೆ. ಸರಿ, ಕಂಪ್ಲೀಟ್ ಏರಿಯಾಗೆ ಟೈಲ್ಸ್ ಇದು ಹಾಕೊಂಡ್ಬಿಟ್ಟಿದೀವಿ, ಕ್ಲಾಡಿಂಗ್ ಹಾಕಿದ್ದೀರಾ, ಮಾಡ್ಕೊಂಡಿದೀವಿ. ಅಂಡ್ ಅದ್ರ ಮೇಲ್ಗಡೆ ಹೋದ್ರೆ ರೂಮ್ ಬರುತ್ತೆ, ಮತ್ತೆ ಟಾಯ್ಲೆಟ್ ಬರುತ್ತೆ. ರೂಮ್ಗೆ ಬಾಲ್ಕನಿ ಕೊಡಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಅಬ್ಸರ್ವ್ ಮಾಡೋ ದೊಡ್ಡ ವೆಂಟಿಲೇಷನ್ ಪರ್ಪಸ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಗ್ ಸೈಜ್ ಒಂದು ವಿಂಡೋ ಕೊಟ್ಟಿದ್ದೀವಿ. ವಿಂಡೋ ಇದು ಮಾಡಿದ್ದೀರಾ, ಅದಕ್ಕೆ ಬಾರ್ಡರ್ ಹಾಕಿದ್ದೀರಲ್ವಾ? ಹಾಕಿ ಒಂದು ಬಿಗ್ ಸೈಜ್ ವಿಂಡೋ ಕೊಟ್ಟಿದ್ದೀವಿ. ಮತ್ತು ಓನರ್ ಮನೆ ಮುಂದೆನೂ ಕೂಡ ನಮಗೆ ಸಾಕಷ್ಟು ಫೈರ್ ಏರಿಯಾ ದೊಡ್ಡದಾಗಿದೆ. ಮತ್ತೆ ಫೈರ್ ಏರಿಯಾ ಎಂಟ್ರೆನ್ಸ್ ಗೆ ಒಂದು ಹೈಲೈಟ್ ಆಗ್ಲಿ ಅಂತ ಇಲ್ಲೇನ್ ಟೈಲ್ಸ್ ಯೂಸ್ ಮಾಡಿದೀವಲ್ಲ, ಕಾಂಬಿನೇಷನ್ ಟೈಲ್ಸ್ ಅಲ್ಲೂ ಯೂಸ್ ಮಾಡಿದೀವಿ. ನೋಡೋಣ ಮೇಲೋಗಿ ನೋಡೋಣ ಅದನ್ನ. ಈ ಕಡೆ ಬಂದ್ರೆ ರೈಟ್ ಸೈಡ್ ಮೇಲ್ಗಡೆ ಸರ್, ಇಲ್ಲಿ ಮೇಲ್ಗಡೆ ಬಂದ್ರೆ ನಾವು ಅದು ನೀವು ಫಾಲ್ ಸೀಲಿಂಗ್ ನೋಡಬಹುದು. PVC ಫಾಲ್ ಸೀಲಿಂಗ್ ಟ್ರೆಂಡಿಂಗ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲಾ ಪ್ರಾಜೆಕ್ಟ್ ಅಲ್ಲೂ ಮಾಡ್ತಾ ಇದೀವಿ. ಎಲ್ಲಾ ಕಡೆ ಆಗ್ತಿರಾ ಇದು? ಮಾಡ್ತಾ ಇದೀವಿ. ಮತ್ತೆ ಇದು ಬ್ಲಾಕ್ ಕಲರ್ ಗ್ರೇ ಕಲರ್ ಇದೆಯಲ್ಲ, ಹೌದು, ಅಲ್ಲೂ ಕೂಡ ಅಲ್ಲಿ ಮಧ್ಯದಲ್ಲಿ ಒಂದು ಗಣೇಶ ಡಿಸೈನ್ ಮಾಡಿದೀವಿ. ಮೇಲ್ಗಡೆ ಲೈಟ್ಸ್ ನೋಡಬಹುದು ನೀವು, ಬ್ಲಾಕ್ ಕಲರ್ ಕಾಣ್ತಾ ಇದೆಯಲ್ಲ, ಹೌದು, ಆ ಲೈಟ್ ಪಾಯಿಂಟ್ ಅದು ಎಕ್ಸಾಕ್ಟ್ಲಿ ಆ ಪಿಕ್ಚರ್ ಮೇಲೆ ಬೀಳಂಗೆ ಗಣೇಶ ಮೇಲೆ ಬೀಳೋ ತರ ಬರ್ಬೇಕಲ್ವಾ? ಅದಿನ್ನು ಬರಬೇಕು ಸರ್. ಅದ್ರ ಮೇಲ್ಗಡೆ ಫುಲ್ ಟಾಪ್ ನೀವು ನೋಡಬಹುದು ಸರ್. ಟಾಪ್ 1.5 ಅಡಿ ಮುಂದೆ ಪ್ರೊಜೆಕ್ಷನ್ ತಗೊಂಡು, ಅದಕ್ಕೆ ಇವಾಗ ಪ್ರೊಫೈಲ್ ಲೈಟ್ಸ್ ಟ್ರೆಂಡಿಂಗ್ ಆಗಿರೋದ್ರಿಂದ ಪ್ರೊಫೈಲ್ ಲೈಟ್ ಕೊಟ್ಬಿಟ್ಟಿದೀವಿ. ಪ್ರೊಫೈಲ್ ಲೈಟ್ ಹಾಕಿದೀರಾ ಸರ್? ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್, ಅದು ಚೆನ್ನಾಗಿ ಬರುತ್ತೆ. ಹೌದು. ಅಂಡ್ ಅದ್ರ ಮೇಲ್ಗಡೆ ಬಂದ್ಬಿಟ್ಟು ಇವಾಗ ಹಿಂದೆಗಡೆ ಏರಿಯಾ ಕನ್ಸ್ಟ್ರಕ್ಷನ್ ಆಗಿದೆ. ಇದು ಈಸ್ಟ್ ಫೇಸಿಂಗ್ ನಾರ್ತ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ಮುಂದೆಗಡೆ ಸ್ವಲ್ಪ ಮನೆ ಮುಂದೆ ಜಾಗ ಇರಲಿ ಅಂತ ಹೇಳ್ಬಿಟ್ಟು ಈ ಮಂಗಳೂರು ಹಂಚಾಕದ ಇದೆಯಲ್ಲ ಸರ್, ಅದೇ ತರ ಸೇಮ್ ಇವಾಗ ಏನಂತಂದ್ರೆ ಫೈಬರ್ ಶೀಟ್ಸ್ ಬಂದಿದೆ. ಮೇಂಟೆನೆನ್ಸ್ ಈಸಿ ಇರುತ್ತೆ ಅಂತ ಹೇಳ್ಬಿಟ್ಟು, ಆಮೇಲೆ ಕಾಸ್ಟ್ ಕೂಡ ಕಟ್ ಡೌನ್ ಆಗುತ್ತೆ ಅಂತ ಹೇಳಿ ಫೈಬರ್ ಶೀಟ್ ಹಾಕಿ ಮೇಲ್ಗಡೆ ಅವ್ರಿಗೆ ಟೆರೆಸ್ ಅಲ್ಲಿ ಕುತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಆಕ್ಸೆಸ್ ಆಗಂಗೆ ಒಂದು ಪ್ಲಾನ್ ಮಾಡಿದ್ದೀರಾ ಅಲ್ವಾ? ಕಂಪ್ಲೀಟ್ ಈ ತರ ವ್ಯವಸ್ಥೆ ಮಾಡ್ಬಿಟ್ಟಿದ್ದೀರಾ ಎಂಡ್ ಟು ಎಂಡ್. ಹೌದು ಸರ್, ಸೂಪರ್ ಸರ್. ಸರ್ ಮುಂದೆ ಬನ್ನಿ, ಫಸ್ಟ್ ಗೇಟ್ ಎಕ್ಸ್ಪ್ಲನೇಷನ್ ಕೊಡಿ ಸರ್. ಗೇಟ್ ಅಲ್ಲೂ ನೀವು ಅಬ್ಸರ್ವ್ ಮಾಡಬಹುದು, ತುಂಬಾ ಹೆವಿ ಇದೆಯಲ್ಲ ಸರ್ ಇದು ಗೇಟ್. ಆಮೇಲೆ ಒಂದು ಈ ಗೇಟ್ ಅಲ್ಲೇನೆ 3 ಪಾರ್ಟ್ ಡಿವೈಡ್ ಮಾಡಿದೀವಿ, ಸಿಂಗಲ್ ಓಡಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸರಿ, ಇದು ಕಾರ್ ಏನನ್ನ ತೆಗಿಬೇಕು ಹಾಕ್ಬೇಕು ಅಂದ್ರೆ ಮಾತ್ರನೇ ಇದನ್ನ ಓಪನ್ ಮಾಡಂಗಿದ್ದು ಯೂಸ್ ಮಾಡಿದೀವಿ. ಮಧ್ಯದಲ್ಲಿ ಫೆಂಡರ್ ಮ್ಯಾಕ್ಸ್ ಶೀಟ್ಸ್ ಯೂಸ್ ಮಾಡಿದೀವಿ. ಕಂಪ್ಲೀಟ್ MS ಅಲ್ಲೇನೆ ಮಾಡಿದೀವಿ ಸರ್. ಓಕೆ, ಬಟ್ ಇದು ಗೇಜ್ ತುಂಬಾ ದಪ್ಪ ಇಟ್ಟಿದ್ದೀರಾ ಸರ್? ಇದು ತೋರಿಸ್ಬಿಡೋಣ ಒಳಗಡೆ. ಸೊ ವೀಕ್ಷಕರ, ಒಳಗಡೆ ಇದು ಗೇಜ್ ನೋಡಿ. ಸೊ ಈ ಗೇಜ್ ತುಂಬಾ ಹೆವಿ ಬಂದ್ಬಿಟ್ಟಿದೆ ಅಲ್ವಾ? ಮತ್ತೆ ಸೇಫ್ಟಿ ಗ್ರಿಲ್ಸ್ ಇದೆ ಒಳಗಡೆ. ಆ ಕಡೆಯಿಂದ ಅಲ್ವಾ? ಓಕೆ, ಈ ಕಡೆಯಿಂದ ತೋರಿಸ್ಬಿಡೋಣ ವೀಕ್ಷಕರಿಗೆ. ಸೊ ಇಲ್ಲಿ ಬೀಮ್ ಬರ್ತಾ ಇದೆ ಅಲ್ವಾ ಇದು? ಹೌದು ಸರ್.
ಓಕೆ, ಒಳಗಡೆ ಬೀಮ್ ಬಂದಿದೆ. ಮತ್ತೆ ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಸರ್, ಇವು ಸ್ವಲ್ಪ ಕಾಲಮ್ಗಳು ಇಲ್ಲಿ ನೋಡಬಹುದು ನೀವು, ಆಫ್ ಸೈಡ್ ಬಂದಿದೆ. ಇದೇನಂದ್ರೆ ನಮ್ಮ ಡಿಸೈನ್ ಅಲ್ಲಿ ಇದು 6 ಇಂಚ್ ಕಾಲಮ್ ಲೋಡ್ ತಗೊಂಡಿಲ್ಲ. ಅವಾಗ ಡಿಸೈನ್ ಚೇಂಜ್ ಮಾಡ್ಬಿಟ್ಟು ನಾವು 6 ಇಂಚ್ ಗೋಡೆನೇ ಆಗಿದ್ರು 8 ಇಂಚ್ ಕಾಲಮ್ಸ್ ಮಾಡ್ಕೊಂಡಿದೀವಿ. ಕಾಲಮ್ ಜಾಸ್ತಿ ಕೊಟ್ಟಿದ್ದೀರಾ ಸರ್? ಈ ಫ್ರಂಟ್ ಏರಿಯಾ ಮಾತ್ರನೇ. ಓಕೆ ಓಕೆ ಓಕೆ, ಬೇಸ್ಡ್ ಆನ್ ಸ್ಟ್ರಕ್ಚರಲ್ ಕನ್ಸಲ್ಟೆನ್ಸಿ, ಸ್ಟ್ರಕ್ಚರಲ್ ಇಂಜಿನಿಯರ್ ಇಂದ ನಾವು ಇದು ಮಾಡ್ಕೊಂಡಿದ್ದೀವಿ. ಓಕೆ ಓಕೆ ಓಕೆ. ಪಾರ್ಕಿಂಗ್ ನೋಡಬಹುದು ಸರ್, ವೆರಿ ಸ್ಪೇಷಿಯಸ್ ಆಗಿದೆ. ಪಾರ್ಕಿಂಗ್ ಸೈಜ್ ಏನು ಸರ್ ಇದು? ಸರ್ ಇದು ಹಿಂಗೆ 12 ಫೀಟ್ ಅಗಲ ಇದೆ, 16 ಫೀಟ್ ಉದ್ದ ಇದೆ ಸರ್. 16 ಫೀಟ್ ಉದ್ದ ಇದೆ ಇದು? ಉದ್ದ ಇದೆ ಸರ್. ಕೆಳಗಡೆ ಹಾಕಿದ್ರೆ ಇದು ಗ್ರಾನೈಟ್ ಯಾವುದು? ಲಪೋತ್ತರ ಸರ್. ಏನಾಗುತ್ತೆ ಚಾರ್ಜಸ್ ಇದ್ರದ್ದು? ಸರ್ ಇದು 100 ರೂಪೀಸ್ ಗ್ರಾನೈಟ್ ಆಗುತ್ತೆ. 100 ರೂಪೀಸ್ ಇದು? ಲೇಯಿಂಗ್ ಎಲ್ಲ ಒಂದು 25-24 ರೂಪಾಯಿ ಲೇಯಿಂಗ್ ಆಗುತ್ತೆ. ಇಲ್ಲಿರೋದು ಏನಿದು ಸರ್? FRP ಕ್ಯಾಪ್ಸ್, ಒಂದು ಸಂಪ್ ಇದೆ, ಮತ್ತೆ ಒಂದು ಬೋರ್ವೆಲ್ ಇದೆ ಸರ್. ಬೋರ್ವೆಲ್ ಇದೆಯಾ ಇದರಲ್ಲಿ? ಹೌದು ಸರ್. ಓಕೆ ಸರ್, ಇದು ಸಂಪ್ ಎಷ್ಟು ಲೀಟರ್ ಇರ್ಬೋದು ನಿಮ್ಮ ಪ್ರಕಾರ? ಸಂಪ್ ಆಲ್ಮೋಸ್ಟ್ ನಮಗೆ ಬೋರ್ವೆಲ್ ಇದ್ದಿದ್ರಿಂದ ತುಂಬಾ ದೊಡ್ಡದೇನು ಮಾಡ್ಕೊಂಡಿಲ್ಲ, ಒಂದು 8 ರಿಂದ 10,000 ಲೀಟರ್ ಡೇ ಇದೆ. 10,000 ಲೀಟರ್? 10,000 ಲೀಟರ್ ಸಫಿಷಿಯಂಟ್ ಸರ್, ಜಾಸ್ತಿನೇ ಆಗೋಯ್ತು. ಅಂಡ್ ಕೆಳಗಡೆ 1 BHK ಬಾಡಿಗೆ ಮನೆ ಅಲ್ವಾ? ಬಾಡಿಗೆ ಮನೆ ಇದೆ ಸರ್. ಆಮೇಲೆ ಈ ಸೀಲಿಂಗ್ ಕೂಡ 10 ಅಡಿ ಇಲ್ಲ ಸರ್, ಇದು 1 ಅಡಿ ಕಮ್ಮಿ ಇದೆ. ಎಷ್ಟು? 9 ಅಡಿ ಇದೆಯಾ? 9.5 ಇದೆ ಸರ್. 9.5 ಇದೆಯಾ? ಹೌದು ಸರ್, ಎಕ್ಸಾಕ್ಟ್ಲಿ 10.5 ಬರುತ್ತೆ ಎಲ್ಲ ಸೀಲಿಂಗ್ ಗಳು. ಇದು ನಮಗೆ 9 ಅಡಿಗೆ ಸೀಲಿಂಗ್ ಇದೆ. ಅದ್ರ ಒಳಗಡೆ ನಿಮಗೆ ಓನರ್ ಮನೆಯಲ್ಲಿ ಸ್ಟೆಪ್ ಗೊತ್ತಾಗುತ್ತಲ್ವಾ? ಆಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗೋದಕ್ಕೆ ಇಲ್ಲಿ ಒಂದು ಸೇಫ್ಟಿ ಗ್ರಿಲ್ ಮಾಡ್ಕೊಳ್ಳಕ್ಕೆ ಅಂತ ಒಂದು ಇಲ್ಲೊಂದು ಸ್ಟೆಪ್ ಕೊಟ್ಕೊಂಡಿದೀವಿ. ಓಕೆ, ಇಲ್ಲಿಂದ ಓನರ್ ಮನೆ ಸ್ಟಾರ್ಟ್ ಆಗುತ್ತೆ. ಸೊ ಸೇಫ್ಟಿ ಗ್ರಿಲ್ ಬರುತ್ತೆ? ಹೌದು ಸರ್ ಅಲ್ವಾ? ಇಲ್ಲಿ ಹಾಕಿರೋ ಟೈಲ್ಸ್ ಮತ್ತೆ ಗ್ರಾನೈಟ್ ಹೇಳಿ ಸರ್? ಇದು ವೆಟ್ರಿಫೈಡ್ 2x4 ಸೈಜ್ ಮತ್ತೆ ರೆಗ್ಯುಲರ್ ಗ್ರಾನೈಟ್ ಸರ್. ರೆಗ್ಯುಲರ್ ಗ್ರಾನೈಟ್ ಇದು ಮಾಡ್ಕೊಂಡು ಹೋಗಿದ್ದೀವಿ. ಓಕೆ ಸರ್, ಒಂದು ಕೆಲಸ ಮಾಡೋಣ, ಫಸ್ಟ್ ಓನರ್ ಮನೆ ನೋಡ್ಕೊಂಡ್ ಬಂದ್ಬಿಡೋಣ, ಆಮೇಲೆ ರೆಂಟೆಡ್ ನೋಡೋಣ. ಸೊ ಸ್ಟೇರ್ ಕೇಸ್ ಸೈಜ್ ಏನಿದೆ ಸರ್? ಸ್ಟೇರ್ ಕೇಸ್ ಸೈಜ್ ಬಂದ್ಬಿಟ್ಟು ನಮಗೆ 3.5 ಫೀಟ್ ಅಗಲ ಇದೆ ಸರ್. 3.5 ಫೀಟ್. ಅಂಡ್ ಇಲ್ಲೇನು ಗ್ರಿಲ್ ಮಾಡಿದಿರಾ ಇದಕ್ಕೆ? ಸಿಂಪಲ್ ಆಗಿ ಸೇಫ್ಟಿ ಗ್ರಿಲ್ ಮಾಡ್ಕೊಂಡಿದೀವಿ. ರೈಲಿಂಗ್ಸ್ ಎಲ್ಲ ಏನು ಮಾಡಿಲ್ಲ ಸರ್. ಇದನ್ನ ನೋಡಬಹುದು, ಒಳಗಡೆನೂ ಟೆಕ್ಸ್ಚರ್ ಪೇಂಟ್ ಮಾಡ್ಬಿಟ್ಟಿದ್ದೀವಿ. ಕಂಪ್ಲೀಟ್ ಟೆಕ್ಸ್ಚರ್ ಪೇಂಟ್ ಅಲ್ವಾ? ಹೌದು ಹೌದು. ಈ ಪೈಪ್ಗೂ ಮಾಡ್ಬಿಟ್ಟಿದ್ದೀರಾ ಹಂಗೆ? ಪೈಪ್ ಕ್ಲೋಸ್ ಮಾಡೋಣ ಅಂತ ಪ್ಲಾನ್ ಮಾಡ್ದ, ಆಗಿಲ್ಲ ಸರ್ ಅದು. ಓಕೆ, ವೀಕ್ಷಕರೇ ನೋಡಬಹುದು. ಹಾ ಸರ್. ಅಂಡ್ ಇಲ್ಲಿ ಇದಕ್ಕೆ ಹಾಕಿರೋದೇನು? ಅದು ಸೇಮ್ ಲಪೋತ್ರ ಕಂಟಿನ್ಯೂ? ಲಪೋತ್ರನೇ. ರೈಸರ್ ಬಂದ್ಬಿಟ್ಟು ಟೈಲ್ಸ್ ಹಾಕಿದೀವಿ. ರೈಸರ್ ಟೈಲ್ಸ್, ಅದು ವೈಟ್ ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ? ಟೈಲ್ಸ್ ಹಾಕಿದೀವಿ. ಇದೇನು ಬಾಡಿಗೆ ಯೂಸ್ ಮಾಡಿದೀವಲ್ಲ ಅದೇ ಕಾಂಬಿನೇಷನ್ ಟೈಲ್ಸ್ ಹಾಕೊಂಡಿದೀವಿ. ಸೂಪರ್ ಸರ್. ಮತ್ತೆ ಇಲ್ಲಿ ಮೇಲ್ಗಡೆ ಬಂದ್ರೆ ಸೇಫ್ಟಿ ಪರ್ಪಸ್ ಇರ್ಲಿ, ಈ ಕಡೆ ನೀವು ಅಬ್ಸರ್ವ್ ಮಾಡಬಹುದು. ಕಂಪ್ಲೀಟ್ ಆಗಿ ಸೇಫ್ಟಿಗೆ ಏನೇನ್ ಬೇಕೆಲ್ಲ ಮಾಡಿದೀವಿ. ಎಲ್ಲ ಸೇಫ್ಟಿ ಹಾಕ್ಬಿಟ್ಟಿದ್ದೀರಾ ಸರ್? ಇದ್ರ ಮೇಲ್ಗಡೆ ಒಂದು ಗ್ರಾನೈಟ್, ಇಲ್ಲೂ ಗ್ರಾನೈಟ್ ಹಾಕ್ಬಿಟ್ಟಿದ್ದೀರಾ? ಗ್ರಾನೈಟ್ ಟಾಪ್ ಹಾಕಿ ರೆಡಿ ಮಾಡಿ. ಸೂಪರ್. ಇಲ್ಲಿ ಬಂದ್ರೆ ನೀವು ಫೈರ್ ಏರಿಯಾ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ ಸರ್. ಇದು ನಮಗೆ 3.5 ಎಂಟ್ರಿನೇ ಇದೆ. ಇಲ್ಲಿ ಯಾವ್ದು ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳ್ಬಿಟ್ಟು 1 ಅಡಿ ಆಚೆ ತಗೊಂಡಿದೀವಿ ಸರ್, ಸ್ಪೇಸ್ ತಗೊಂಡಿದೀವಿ. ನಮ್ಗೆ ಇಲ್ಲಿ ಒಂದು 4.25 ಅಡಿ 5 ಅಡಿ ಜಾಗ ಸಿಗುತ್ತೆ. ಇದು ಪ್ರೊಜೆಕ್ಷನ್ ಜಾಸ್ತಿ ಮಾಡಿದೀರಾ? ತಗೊಂಡಿದೀವಿ ಸರ್. ಓಕೆ ಓಕೆ ಓಕೆ. ಡೆಡ್ ಎಂಡ್ ಸೈಟ್ ಆಗಿರೋದ್ರಿಂದ. ಕರೆಕ್ಟ್. ಅಂಡ್ ಇದ್ರ ಬಗ್ಗೆ ಹೇಳಿ, ರೈಲಿಂಗ್ಸ್ ಬಗ್ಗೆ. ಸರ್, ಟಫ್ ಅಂಡ್ ಗ್ಲಾಸ್ ವಿತ್ ಟಾಪ್ ರೈಲಿಂಗ್ ಮಾಡಿದೀವಿ. ಸರಿ. ಇದು ಆಮೇಲೆ ಮಕ್ಳಿಗೂ ಕೂಡ ಹೈಟ್ ಜಾಸ್ತಿ ನಿದ್ದಂಗೆ ಇರುತ್ತೆ. ಇದು 4 ಅಡಿ ಹೈಟ್ ಅಲ್ಲಿ ಇದೆ ಸರ್. ಆಮೇಲೆ ಇದಕ್ಕೆ ಬಾಟಮ್ ಹುಕ್ಸ್ ಹಾಕಿದಿರಲ್ಲ? ಹೌದು ಸರ್. ಇದು ಗಟ್ಟಿ ನಿಂತ್ಕೊಳ್ಳುತ್ತಾ? ಇದಿಲ್ಲ ಸರ್, ಫುಲ್ ಸ್ಟ್ರಾಂಗ್ ಆಗಿರುತ್ತೆ. ಸ್ಟ್ರಾಂಗ್ ಆಗಿದೆಯಾ? ಯಾಕಂತಂದ್ರೆ ನೋಡಿ, ಸೆಂಟ್ರಲ್ ಏನೂ ಇಲ್ಲ, ಕಂಪ್ಲೀಟ್ ಗ್ಲಾಸ್, ಸ್ಮೂತ್ ಫಿಟ್ಟಿಂಗ್ಸ್. ಹೌದು, ಇದ್ರಲ್ಲೇನೆ ಹಾಕಿ ನಿಲ್ಸಿರ್ತೀವಿ. ಓಕೆ ಓಕೆ. ಇಲ್ಲಿ ಎದುರುಗಡೆನೆ ಹತ್ಕೊಂಡ್ ಬಂದಿದ ತಕ್ಷಣ ಸ್ವಲ್ಪ ಹೈಲೈಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಇಲ್ಲೊಂದೊಂದು ನ್ಯಾಚುರಲ್ ಸ್ಟೋನ್ ಪ್ಲಾನ್ ಮಾಡಿದೀವಿ. ನ್ಯಾಚುರಲ್ ಸ್ಟೋನ್? ಹೌದು ಸರ್. ಕೆಳಗಡೆನೂ ಯೂಸ್ ಮಾಡಿದೀರಾ? ಇಲ್ಲೂ ಆಮೇಲೆ ಇದ್ರ ಮೇಲ್ಗಡೆ ಸರ್ ನೋಡಬಹುದು ನೀವು, ನಾವು ಗೋಡೆ ಕಟ್ಟಿದ್ರೆ ಅದೇ ಖರ್ಚಲ್ಲಿ ಮುಗ್ದೋಗೋದು. ಹೌದು. ಬಟ್ ಏನಾಗೋದು, ಈಸ್ಟ್ ಫೇಸಿಂಗ್ ಇಂದ ಬರೋ ವೆಂಟಿಲೇಷನ್ಸ್ ಎಲ್ಲ ಕಟ್ ಡೌನ್ ಆಗುತ್ತೆ ಅಂತ ಹೇಳಿ ನಾವು ಇಲ್ಲೊಂದು CNC ಕಟಿಂಗ್ ಜಾಲಿ ಶೀಟ್ ತಗೊಂಡ್ಬಿಟ್ಟು MSL ಮಾಡ್ಬಿಟ್ಟು ಅದನ್ನ ಪ್ಲೇಸ್ ಮಾಡಿದೀವಿ. ಇದು MS? ಹೌದು ಸರ್, MS ಮಾಡಿ ಪೇಂಟ್ ಮಾಡಿರೋದು. ಅದ್ರ ಹಿಂದ್ಗಡೆ ಏನು ಶೀಟ್ ಇದೆ ಹಿಂದ್ಗಡೆ? ಹೌದು ಸರ್. ಇದೆಲ್ಲ ಕಂಪ್ಲೀಟ್ ಏನಿಲ್ಲ ಸರ್. ಏನಿಲ್ಲ, ಅದು ಗಾಳಿ ಬರುತ್ತೆ? ಗಾಳಿ ಬರುತ್ತೆ ಸರ್, ಗಾಳಿ ವೆಂಟಿಲೇಷನ್ ಬೆಳಕು ಬರುತ್ತೆ. ಚೆನ್ನಾಗಿ ಮಾಡಿದ್ದೀರಾ ಸರ್. ಇದು ಮೇಲ್ಗಡೆ ನೀವು ಸೀಲಿಂಗ್ ಅಬ್ಸರ್ವ್ ಮಾಡಬಹುದು, ಕಂಪ್ಲೀಟ್ PVC ಫಾಲ್ ಸೀಲಿಂಗ್ ಸರ್. ಇವಾಗ ಟ್ರೆಂಡ್ ನಡೀತಾ ಇರೋದೇ ಇದರದೇನೆ. ಇದು ಇನ್ಕ್ಲೂಡಿಂಗ್ ಪ್ಯಾಕೇಜ್ ಅಲ್ವಾ? ಪ್ಯಾಕೇಜ್ ಅಲ್ಲಿ ಎಲ್ಲ ಬಂದ್ಬಿಡುತ್ತೆ, ಎಂಡ್ ಟು ಎಂಡ್. ಓಕೆ ಓಕೆ. ಇದು ಸೇರಿದೆ ಅದು ಸೇರಿದೆ ಅಂತ ಕೇಳೋ ಅಗತ್ಯನೇ ಇಲ್ಲ ಅಲ್ವಾ? ಎಲ್ಲ ಸೇರಿದೆ ಈ ಪ್ರಾಜೆಕ್ಟ್ ಅಲ್ಲಿ. ಅಂತ ಎಂಡ್ ಟು ಎಂಡ್ ಎಲ್ಲ ಸೇರಿದೆ, ಎಲ್ಲ ಸೇರ್ಕೊಂಡ್ಬಿಟ್ಟಿದೆ, ಎಲ್ಲ ಸೇರಿದೆ. ಓಕೆ. ಸೊ ವೀಕ್ಷಕರೇ, ಇಲ್ಲಿ ಕಸ್ಟಮರ್ ಸ್ಕೋಪು, ಓನರ್ ಸ್ಕೋಪು ಏನಿಲ್ಲ, ಎಲ್ಲ ಒಂದೇ. 49 ಲಕ್ಷದಲ್ಲಿ ಎಲ್ಲದೂ ಬಂದ್ಬಿಡ್ತು. ಸೂಪರ್ ಸರ್. ನೆಕ್ಸ್ಟ್ ಮೇನ್ ಡೋರ್ ನೋಡಬಹುದು ಸರ್, ಎಷ್ಟು ಹೆವಿ ಆಗಿದೆ. ಮನೆ ಇಷ್ಟು ಚಿಕ್ಕದಾಗಿದೆ ಅಂತಂದ್ರೂ ಮೇನ್ ಡೋರ್ ಹೈಟ್ ನೋಡಬಹುದು. ನಮಗೆ 8 ಅಡಿ ಹೈಟ್ ಇದೆ ಸರ್. 8 ಅಡಿ ಇದೆ ಸರ್. ಇದೆ. ಅಗಲ ಎಷ್ಟಿದೆ? ಅಗಲನು ನಮಗೆ ಆಲ್ಮೋಸ್ಟ್ ನಮಗೆ ಒಂದು 6 ಫೀಟ್ ಅಗಲ ಬರುತ್ತೆ ಸರ್. 6 ಫೀಟ್ ಬರುತ್ತೆ. 4.5 ಫೀಟ್ ನಮಗೆ ಡೋರೇ ಇದೆ. ಅದೇ ನೋಡಿದೆ ನಾನು, 1.5 ಫೀಟ್ ಇದಿದೆ, 4.5 ಫೀಟ್ ಡೋರ್ ತಗೊಂಡ್ಬಿಟ್ಟಿದ್ದೀರಾ. ಯಾವ್ದು ಗುಡ್ಡದು ಡೋರ್ ಇದು ಸರ್? ಇದೆಲ್ಲ ಕಂಪ್ಲೀಟ್ ಒಂದೇ ಮರ ಸರ್. ಒಂದೇನಾ? ಒಂದೇ ಮರ. ಬಟ್ ಈ ಡೋರ್ ಬಂದ್ಬಿಟ್ಟು ಟೀಕ್ ವುಡ್ ಸರ್. ಡೋರ್ ಟೀಕಾ? ಟೀಕಲ್ ಮಾಡಿಸ್ದ. ಫ್ರಂಟ್ ಕ್ಲಾಡಿಂಗ್ ಬಗ್ಗೆ ಒಂಚೂರು ಹೇಳಿ. ಹಾಗೆ ಫ್ರಂಟ್ ಕ್ಲಾಡಿಂಗ್ ಸೇಮ್ ಅದೇನೆ ಸರ್. ಕೆಳಗಡೆ ನೋಡಿದ್ವಲ್ಲ ಸೇಮ್ ಅಲ್ವಾ ಸರ್? ಸೇಮ್ ಅದೇ ಕಂಟಿನ್ಯೂ ಮಾಡಿದ್ವಿ. ಹಾಗೆ ಒಂದೇ ನಿಮಿಷ ಸರ್. ಸ್ವಿಚ್ ಬೋರ್ಡ್? ಹಾಂ ಸರ್.
ಸ್ವಿಚಸ್ ನೀವು ನೋಡ್ಬೋದು ಸರ್, ಎಲ್ಲ ಡಿಸೈನರ್ ಡಿಸೈನ್ ತುಂಬಾ ಚೆನ್ನಾಗಿದೆ ಸರ್ ಇದು. ಸರ್ ಎಲ್ಲ GM ದೇನೆ. ಲೆಗ್ರ್ಯಾಂಡ್ದು ಲೆಗ್ರ್ಯಾಂಡ್ GM ಎರಡನ್ನೂ ಯೂಸ್ ಮಾಡಿದ್ದೀವಿ. ಎರಡು ಯೂಸ್ ಮಾಡಿದ್ದೀರಾ? ಬಾಡಿಗೆ ಮನೆಗೆಲ್ಲ GM ಯೂಸ್ ಮಾಡಿದ್ದೀವಿ, ಓನರ್ ಮನೆಗೆಲ್ಲ ಲೆಗ್ರ್ಯಾಂಡ್ ಯೂಸ್ ಮಾಡಿದ್ದೀರಾ. ತುಂಬಾ ಪ್ರೀಮಿಯಂ ಫಿನಿಶ್ ಬಂದಿದೆ ಸರ್ ಇದು, ಸೂಪರ್ ಆಗಿದೆ. ಆಮೇಲೆ ಸರ್ ಇದ್ರಲ್ಲಿ ನೋಡಬಹುದು SS ರಾಡ್ಸ್ ಯೂಸ್ ಮಾಡಿದೀವಿ. ಓ ಇಲ್ಲಿ SS ರಾಡ್ಸ್. ಆಮೇಲೆ ಇಲ್ಲಿ ಗ್ಯಾಪ್ ನೋಡಿ ಸರ್, ಇಲ್ಲಿ ಮೇಲೆ ಜಾಸ್ತಿ ಇದೆ. ಇಲ್ಲಿ ಇಲ್ಲಿ ಏನಂತಂದ್ರೆ ಇಲ್ಲಿ ಲಾಕ್ ಬರೋದ್ರಿಂದ ಕೈಯನ್ನು ಒಳಗಡೆ ಹೋಗ್ಬಾರ್ದು. ಕರೆಕ್ಟ್ ಸರ್, ವೀಕ್ಷಕರಿಗೆ ಇದು ಗಮನ ಕೊಡ್ಲೇಬೇಕು. ಈ ತರ ಇಲ್ಲಿ ಕೂಡ ಕೆಳಗಡೆ ಮಾಡಿಸ್ಬೇಡಿ, ಕೈ ಹಾಕ್ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಆಗಿ ಲಾಕ್ ತೆಗಿಬಹುದು. ನಮ್ಗೆ ಒಂದು 3 ಇಂಚ್ ಗ್ಯಾಪ್ ಇರುತ್ತೆ ಸರ್. ಇಲ್ಲಿ ಬಂದ್ರೆ 2 ಇಂಚ್ ಗ್ಯಾಪ್ ಇದೆ ಸರ್. ಆಮೇಲೆ ಈ ಗ್ಲಾಸ್ ಬಂದ್ಬಿಟ್ಟು ಫಿಕ್ಸ್ಡ್ ಇರುತ್ತೆ ಸರ್, ಅದು ಆಕ್ಸಿಸ್ ಇರಲ್ಲ, ತೆಗಿಯಕ್ಕಾಗಲ್ಲ. ಒಳ್ಳೇದು ಸರ್ ಇದು, ಯಾಕಂದ್ರೆ ನಮ್ಗೆ ಹಿಂಗೆ ಓಪನ್ ಆಗ್ಬೇಕು. ನಾವು ಇಲ್ಲಿ ವಿಂಡೋ ಅಂತ ಈ ಕಡೆ ಕೊಡ್ತೀವಿ ಅಂತಂದ್ರೆ ಹಿಂಗ್ ಓಪನ್ ಆದ್ರೆ ಓಡಾಡಕ್ ಜಾಗ ಇರುತ್ತೆ. ಇದನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಸರಿ ಸರ್, ಒಳಗಡೆ ಹೋಗ್ಬಿಡೋಣ ಸರ್. ಇವಾಗ ಸರ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇದ್ರದ್ದು ಫ್ರೇಮ್ ಸೈಜು ನೋಡಿ ಸರ್, ಏನ್ ಸೈಜ್ ಇದು? ಇಷ್ಟು ಅಗಲ ಇದೆ ಅಲ್ಲ ಸರ್, 8 ಇಂಚ್ಗೆ 4 ಇಂಚ್ ಥಿಕ್ನೆಸ್. 8 ಇಂಚ್ಗೆ 4 ಇಂಚ್ ಥಿಕ್ನೆಸ್. ಈ ತರ ಅಗಲ ಆಗದಾಗ ಸಪ್ರೇಟ್ ಚಾರ್ಜ್ ಏನೋ ಮಾಡ್ತೀರಾ, ಎಲ್ಲ ಇನ್ಕ್ಲೂಡೆಡ್ ಸರ್? ಇದು ಸಪ್ರೇಟ್ ಚಾರ್ಜ್ ಮಾಡ್ತೀವಿ, ಬಟ್ ಈ ಪ್ಯಾಕೇಜ್ ಅಲ್ಲಿ ಎಲ್ಲ ಬಂದ್ಬಿಡ್ತಲ್ವಾ? ಓಕೆ ಫೈನ್ ಸರ್, ಒಳಗಡೆ ಹೋಗ್ಬಿಡೋಣ ಸರ್. ಇದಿಷ್ಟು ಫೈರ್ ಏರಿಯಾ. ಇದು ಫೈರ್ ಏರಿಯಾನಾ ಇದು? ಹೌದು ಸರ್. ಇಲ್ಲಿ ಆಲ್ಮೋಸ್ಟ್ ಇದ್ರ ಹಿಂದೆಗಡೆ ಎಲ್ಲ DV ಸ್ವಿಚಸ್ ಅದು ಇದೆಲ್ಲ ಪ್ರೊವಿಷನ್ ಮಾಡಿದ್ದೀವಿ. ಇಲ್ಲೇ ಬಂದ್ಬಿಟ್ಟಿದೆ ಅಲ್ವಾ? ಇದಿಷ್ಟು ಎಂಟರ್ ಆಗಿದ ತಕ್ಷಣ ಆಲ್ ವಿಸಿಬಲ್ ಬೇಡ ಅಂತ ಹೇಳಿ ಮಾಡಿದೀವಿ. ಆಮೇಲೆ ಇದೊಂದು ನಮಗೆ ಒಂದು ಫ್ರೇಮ್ ಮಾಡಿದೀವಿ ಸರ್. ಫ್ರೇಮ್ ಮಾಡಿದ್ದೀರಾ? ಸಪರೇಟರ್ ಅಲ್ವಾ ಇದು? ಹೌದು ಸರ್, ಸಪರೇಟ್ ಆಗಿ ಇದನ್ನ ಫಿಕ್ಸ್ ಮಾಡಿದೀವಿ. ಇಲ್ಲೇ ಮಾಡ್ಬಿಟ್ಟು ಡೈರೆಕ್ಟ್ ವಿಸಿಬಿಲಿಟಿ ಏನು ಬೇಡ ಅಂತ ಹೇಳ್ಬಿಟ್ಟು ಏನೇನು ಬರ್ತದೆ ಸರ್ ಇಲ್ಲಿ? ಸರ್ ಆಲ್ ಸೈಜ್ ಬಂದ್ಬಿಟ್ಟು ನಮಗೆ ಹಿಂಗೆ 12 ಫೀಟ್ ಇದೆ ಸರ್. ವಾಲ್ ಟು ವಾಲ್ 12 ಫೀಟ್ ಸಿಗುತ್ತೆ. ಸರಿ, ಹಿಂಗೆ 23 ಫೀಟ್ ಸಿಗುತ್ತೆ ಸರ್. ಉದ್ದ ಬಂದು 23 ಫೀಟ್ ಸಿಗುತ್ತೆ. ಓಕೆ, ಇಲ್ಲೇನೆ ಇವಾಗ ಒಂದ್ ಸ್ಟೆಪ್ ರೈಸ್ ಇರೋದ್ರಿಂದ ಮನೆ ಒಳಗಡೆನೆ 1 ಅಡಿ ಹೈಟ್ ಇದೆ ಸರ್. ಇಲ್ಲಿ ಒಂದ್ ಸ್ಟೆಪ್ ರೈಸ್ ಮಾಡಿದಿರಾ? ಒಂದ್ ಸ್ಟೆಪ್ ರೈಸ್ ಇದೆ. ಸೊ ಯಾವ್ದಕ್ಕೆ? ನಮ್ಮ ದೇವ್ರ ಮನೆಗೆ ಮತ್ತೆ ಕಿಚನ್ಗೆ ಈ ಎಂಟೈರ್ ಕುಬೇರ್ ಮೂಲೆ ರೈಸ್ ಮಾಡ್ಕೊಂಡಂತ ತಗೊಂಡಿರೋದು. ಓಕೆ, ಆಮೇಲೆ ಆಸ್ ಪರ್ ವಾಸ್ತು ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಡೌನ್ ಇರ್ಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ಒಂದ್ ಏರಿಯಾ ಒಂದ್ ಲೆವೆಲ್ ಇಟ್ಕೊಂಡಿದ್ದೀವಿ. ಸರಿ, ಇಲ್ಲಿ ಬರೋದಕ್ಕೆ ಆಕ್ಚುಲಿ ಇಲ್ಲೇ ಕೊಡಬಹುದಾಗಿತ್ತು ಇಷ್ಟೇನೆ, ಬಟ್ ಇದು ಸ್ವಲ್ಪ ಹೊಸ ಟ್ರೆಂಡಿಂಗ್ ಆಗಿರ್ಲಿ ಅಂತ ಹೇಳಿ ಮನೆ ಚಿಕ್ಕದಾಗಿರೋದ್ರಿಂದ ಇಲ್ಲೇ ಒಂದು ಸ್ಮಾಲ್ ಡೈನಿಂಗ್ ಟೇಬಲ್ ಹಾಕೊಂಡು ಕೂಡ ನಾವು ಯೂಸ್ ಮಾಡಬಹುದು. ಎದುರುಗಡೆ ಡೈರೆಕ್ಟ್ ಟಿವಿ ನೋಡಬಹುದು, ಕುಕಿಂಗ್ ಮಾಡ್ಕೊಂಡು ಟಿವಿ ಅಬ್ಸರ್ವ್ ಮಾಡಬಹುದು. ಸೊ ಒಂದು ಎಲ್ಲಾ ಕಡೆಯಿಂದ ವಿಸಿಬಿಲಿಟಿ ಸಿಗುತ್ತೆ, ಎಲ್ಲ ವಿಸಿಬಿಲಿಟೀಸ್ ಇದೆ. ಓಕೆ, ಇಲ್ಲಿ ಒಂದು ಡಬಲ್ ಡೋರ್ ಫ್ರಿಡ್ಜ್ ಗೆ ಒಂದು ಪ್ರಾವಿಷನ್ ಕೊಟ್ಟಿದ್ದೀವಿ ಆ ಕಡೆ. ಸರ್ ಫಸ್ಟ್ ರೂಫಿಂಗ್ ಹೇಳಿ ಸರ್, ಇದೇನಿದು? ಸರ್ ರೂಫಿಂಗ್ ನೋಡಬಹುದು ಸರ್ ನೀವು, ಇದು POP ಲೇನೆ ಮಾಡಿರೋದು. ಇದೆಲ್ಲ ಕಂಪ್ಲೀಟ್ POP ಮಾಡಿರೋದು. POP ಮಾಡಿ ಇದು ACP ನಲ್ಲಿ CNC ಕಟಿಂಗ್ ಮಾಡಿಸ್ಬಿಟ್ಟು ಹಾಕಿದ್ದೀವಿ. ಮತ್ತೆ ಇದೆಲ್ಲ ಟ್ರೆಂಡಿಂಗ್ ಪ್ರೊಫೈಲ್ ಲೈಟ್ಸ್ ಯೂಸ್ ಮಾಡಿದೀವಿ. ಇವೆಲ್ಲ ಟ್ರೆಂಡಿಂಗ್ ಪ್ರೊಫೈಲ್ ಲೈಟ್. ಓಕೆ, ನೋಡಬಹುದು ಎಲ್ಲೂ ತುಂಬಾ ಓವರ್ ಡಿಸೈನ್ಸ್, ಈ ರೌಂಡ್ ಕಲರ್ ಡಿಸೈನ್ಸ್ ಯಾವ್ದು ಇಲ್ಲ ಸರ್. ಎಲ್ಲ ಟ್ರೆಂಡ್ ಹೊರಟಾಯ್ತು, ಹೊಸ ಟ್ರೆಂಡ್ ಬಂದಿದೆ. ಹೊಸ ಟ್ರೆಂಡ್ ಅಲ್ವಾ ಇದು? ಪೂಜಾ ರೂಮ್ ಅಷ್ಟೇ ನಾರ್ತ್ ಈಸ್ಟ್ ಕಾರ್ನರ್ ಬರಂಗೇನೆ ಪ್ಲಾನ್ ಮಾಡಿದೀವಿ. ಪೂಜಾ ರೂಮ್ ಮೇಲ್ಗಡೆ ಇದು ಮಾಡಿದಿರಲ್ವಾ? ಹೌದು ಸರ್, ಒಂದು ಚಿಕ್ಕದೊಂದು ಗೋಪುರ ತರ ಮಾಡ್ಬಿಟ್ಟಿದ್ದೀರಾ ಮೇಲ್ಗಡೆ? ವುಡ್ಡಲ್ಲೇ ಮಾಡಿರೋದು? ವುಡ್ಡಲ್ಲೇ, ಪ್ಲೈವುಡ್ ಅಲ್ಲಿ ಮಾಡಿ ಲ್ಯಾಮಿನೇಟ್ ಹಾಕಿರೋದು ಸರ್. ದೇವ್ರ ಮನೆ ಸೈಜ್ ಏನಿದೆ ಸರ್ ಇದು? ಇದು ಚಿಕ್ಕದು ದೇವ್ರ ಮನೆ 3x3.5 ಇದೆ ಸರ್. 3x3.5 ಇದೆ. ಒಳಗಡೆ ರೆಗ್ಯುಲರ್ ಏನೇನ್ ಮಾಡ್ತೀವಲ್ಲ ಅದೇ ತರನೇ. ಸೊ ಒಂದು ವೈಟ್ ಕಲರ್ದು ಮಾರ್ಬಲ್ ಫಿನಿಶ್ ಬರಲಿ ಅಂತ ಹೇಳ್ಬಿಟ್ಟು ಟೈಲ್ಸ್ ಹಾಕಿ, ಆಮೇಲೆ ವಾಸ್ತು ಪ್ರಕಾರನೇ ಇರುತ್ತೆ ಅಂತ ವೈಟ್ ಕಲರ್ ಟೈಲ್ಸ್ ಮತ್ತೆ ಗೋಲ್ಡ್ ಬೀಡಿಂಗ್ ಸೂಪರ್ ಆಗಿ ಮಾಡಿದ್ದಾರೆ ಸರ್. ಈ ಡೋರ್ ಕಾಸ್ಟ್ ಏನಾಯ್ತು ಹೊರಗಡೆ ಹಾಕಿದ್ರಲ್ಲ? ಡೋರ್ ಕಾಸ್ಟ್ ಬಂದ್ಬಿಟ್ಟು ಇದು ಟೀಕ್ವುಡ್ ಡೋರ್ ಒಂದು 25,000 ರೂಪಾಯಿ ಗಂಟ ಆಗಿದೆ. 25,000. ಬಟ್ ಇದು ಹೊನ್ನೆದು ಫ್ರೇಮ್ ಅಲ್ವಾ ಇದು? ಫ್ರೇಮ್ ಹೊನ್ನೆದು ಸರ್, ಸೂಪರ್ ಚೆನ್ನಾಗಿದೆ ಸರ್ ಇದು. ಓಕೆ, ಸೊ ಈ ಕಡೆ ಬಂದ್ರೆ ಈ ಕಿಚನ್ ಸೈಜ್ ಏನ್ ಬರ್ತಾ ಇದೆ ಸರ್? ಕಿಚನ್ ಸೈಜ್ ನಾವು ಇವಾಗ ಅವಾಗಲೇ ನಾನು 12x23 ಹೇಳಿದ್ನಲ್ಲ, ಅದು ಈ ಲೆವೆಲ್ ಹೊರಟಾಯ್ತು. ಸರಿ, ಆಮೇಲೆ ಈ ಉಳಿದಿರೋ ಏರಿಯಾದಲ್ಲಿ ಇಲ್ಲಿಂದ ಈ ಕಡೆನೆ ನಮಗೆ ಒಂದು 8x7 ಸಿಗುತ್ತೆ ಸರ್. 8x7 ಸಿಗುತ್ತೆ. ಯೂಸ್ ಮಾಡಿರೋ ಫ್ಲೋರಿಂಗ್ ಹೇಳಿ ಸರ್. ಹಾಗೆ ಸರ್ ಇದು ನಮಗೆ ಫ್ಲೋರಿಂಗ್ ಬಂದ್ಬಿಟ್ಟು ಕಾಸ್ಟ್ ಹೇಳ್ಬಿಡಿ. ಕಾಸ್ಟ್ ಒಂದು 115 ರೂಪಾಯಿ ಆಗಿದೆ ಸರ್. ಈ ಫ್ಲೋರಿಂಗ್ ಸೇಮ್ ಅಲ್ವಾ ಇದು ಸರ್? ಅದು ಇದೆರಡು ಫ್ಲೋರಿಂಗ್ ಸೇಮ್. ಓಕೆ, ಸ್ಟೆಪ್ಸ್ ಗೆ ಸ್ಕಿಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಲಪೋತ್ರ ಯೂಸ್ ಮಾಡಿದೀವಿ. ಲಪೋತ್ರದಲ್ಲೂ ಇದು ಇವಾಗ ಲೆದರ್ ಫಿನಿಶ್ಡ್ ಅಂತ ಬಂದಿದೆ. ಲೆದರ್ ಲಫೋತ್ರ. ಹೌದು ಸರ್. ಇದೆಷ್ಟಾಗುತ್ತೆ ಕಾಸ್ಟ್? ಇದು ಅದು ರೆಗ್ಯುಲರ್ ಲಫೋತ್ರಕ್ಕಿಂತ ಇದು ಒಂದು 10-15 ರೂಪಾಯಿ ಜಾಸ್ತಿ ಆಗುತ್ತೆ. ಬಟ್ ಇಂಟರ್ನಲ್ ಯೂಸ್ ಮಾಡಬಹುದು, ಕ್ಲೀನಿಂಗ್ ಈಸಿ ಆಗುತ್ತೆ. ಓಕೆ, ಸರ್ ಕಿಚನ್ ಅಲ್ಲಿ ಏನೇನ್ ಮಾಡಿದ್ದೀರಾ ಸರ್? ಕಿಚನ್ ಅಲ್ಲಿ ಕಂಪ್ಲೀಟ್ 2 ಫೀಟ್ ವಾಲ್ ಟೈಲ್ಸ್ ಹಾಕಿದೀವಿ ಇಲ್ಲಿ ಗಂಟನು. ಓಕೆ, ಆಮೇಲೆ ಇದು ಗ್ಯಾಲಕ್ಸಿ ಕೌಂಟರ್ ಮಾಡಿದೀವಿ. ಗ್ಯಾಲಕ್ಸಿ ಕೌಂಟರ್ ಆಯ್ತು ಸರ್, ಗ್ಯಾಲಕ್ಸಿ ಕೌಂಟರ್ ಮಾಡಿದೀವಿ. ಮತ್ತೆ ಅಲ್ಲಿ ಕಂಪ್ಲೀಟ್ ಮಾಡ್ಯುಲರ್ ಕಿಚನ್ ಅಲ್ವಾ ಇದು? ಕಿಚನ್ ಇದೆಲ್ಲ ನಮಗೆ ಅಕ್ರಾಲಿಕ್ ಶೀಟ್ಸ್ ಸರ್. ಕಂಪ್ಲೀಟ್ ಅಕ್ರಾಲಿಕ್ ಶೀಟ್ ಇದು. ಅಕ್ರಾಲಿಕ್ ಮತ್ತೆ ಪ್ರೊಫೈಲ್ ಹ್ಯಾಂಡಲ್ಸ್ ಯೂಸ್ ಮಾಡಿದೀವಿ. ಮೇಲ್ಗಡೆನೂ ಸೇಮ್ ಸರ್, ಇದೆಲ್ಲ ಅಕ್ರಾಲಿಕ್ ಶೀಟ್ಸ್ 2 mm ತಿಕ್ ಇರೋದು. ಆಮೇಲೆ ಈ ಕಿಚನ್ ಕೂಡ ಫಾಲ್ ಸೀಲಿಂಗ್ ಆಗಿದೆ ನೋಡಬಹುದು ಸರ್. ನೀವು ಹೊರಗಡೆ ಮಾಡಿದ್ರಲ್ಲ ನೀವು? ಹೌದು ಸರ್, ಅದೇ ತರ ಅಲ್ವಾ? ಅದೇ ಸರ್, PVC ಫಾಲ್ ಸೀಲಿಂಗ್. ಸರ್ PVC ಫಾಲ್ ಸೀಲಿಂಗ್ ಲೈಫ್ ಬರುತ್ತಾ? ಕಂಪ್ಲೀಟ್ ಲೈಫ್ ಇರುತ್ತೆ ಸರ್. ಪ್ಲಾಸ್ಟಿಕ್ ಮೆಟೀರಿಯಲ್ ಅಲ್ಲ ಸರ್, PVC ವಿಂಡೋಸ್ ತರ. ಸೊ ಜಿಪ್ಸಮ್ ಕಿಂತನೂ ಲೈಫ್ ಬರುತ್ತೆ ಅಂತ? ಹೌದು ಸರ್, ಜಿಪ್ಸಮ್ ಹಾಕಿದ್ರೆ ಅದು ಸ್ವಲ್ಪ ಕಲರ್ ಹಿಡ್ಕೊಳ್ಳೋದು ಅದು ಇದಾಗ್ತಾ ಆಗುತ್ತೆ. ಇದಂದ್ರೆ ನಮಗೆ ಗಲೀಜ್ ಆದ್ರೂ ಒದ್ದೆ ಬಟ್ಟೆ ಮಾಡ್ಕೊಂಡು ಒರೆಸಿದ್ರು ಕ್ಲಿಯರ್ ಆಗೋಗ್ಬಿಡುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಎಲ್ಲ ಅವೆಗಿ ಓಡಿದ್ರು
ಒಂದು ಇರ್ಲಿ ಅಂತ ಹೇಳಿ ಹಾಕ್ಬಿಟ್ಟಿದ್ದೀರಾ. ನೋಡಕ್ಕೂ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ ಸರ್. ನೋಡ್ಬೋದು ಲಾಫ್ಟ್ ವೀಕ್ಷಕರೇ, ಲಾಫ್ಟ್ ಕೂಡ ಇರ್ಬೋದು. ಅಂಡ್ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸರ್. ಸರ್ ಕಲರು ಅಷ್ಟೇ ಸರ್. ಎಂಟೈರ್ ಮನೆಗೆ ನಮ್ಮ ವೀಕ್ಷಕರು ನಮ್ಗೆ ಲೈಕ್ ಆಫೀಸಿಗೆ ಬಂದವರು ಒಂದಿಬ್ರು ಹೇಳ್ತಾ ಇದ್ರು ಸ್ವಲ್ಪ ಕಲರ್ಸ್ ಜಾಸ್ತಿ ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಬಟ್ ಅದು ಆಲ್ಮೋಸ್ಟ್ 1 year ಹಳೆ ವಿಡಿಯೋಸ್ ಅದೆಲ್ಲ. ಓಕೆ. ಸೊ ದಟ್ ಇದ್ರಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಎಂಟೈರ್ ಮನೆಗೆ ಒಂದೇ ಕಲರ್ ಸರ್. ಇಲ್ಲಿ ಸಿಂಗಲ್ ಕಲರ್ ಮಾಡಿದ್ವಿ, ಒಂದೇ ಯೂನಿಫಾರ್ಮಿಲಿಟಿ ಇರಲಿ ಅಂತ. ಸರ್ ಈ ಕಡೆ ಬಂದ್ರೆ ಇಲ್ಲಿ ಬಂದ್ರೆ ಒಂದು ಯುಟಿಲಿಟಿ ಇದೆ ಸರ್. ಡೋರ್ ಯಾವ್ದಿದು? ಡೋರ್ ಬಂದ್ಬಿಟ್ಟು WPC ಡೋರ್ ಸರ್. ವಾಟರ್ ಪ್ರೂಫ್ ಅಲ್ವಾ ಇದು? ವಾಟರ್ ಪ್ರೂಫ್ ಇರುತ್ತೆ. ಯೂಶುವಲಿ WPC ಡೋರ್ ಕಾಸ್ಟ್ ಏನಾಗುತ್ತೆ ಸರ್ ನಿಮ್ ಪ್ರಕಾರ? ಒಂದು 5,000 ರೂಪಾಯಿ ಆಗುತ್ತೆ ಸರ್. 5,000 ರೂಪಾಯಿ ಆಗುತ್ತೆ. ಬಟ್ ವರ್ತ್ ಅಲ್ವಾ ಅದು? ವರ್ತ್ ಸರ್, ಕಂಪ್ಲೀಟ್ ವರ್ತ್ ಸರ್. ಸರ್ ಯುಟಿಲಿಟಿ ಸೈಜ್ ಏನಿದೆ ಸರ್? ಇದು 3/7 ಸಿಗುತ್ತೆ ಸರ್. ಓಕೆ. ಆಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ನಾರ್ಮಲ್ ಯುಟಿಲಿಟಿಗಳಿಗೆಲ್ಲಾನು ಇವಾಗ ಬರೀ ಒಂದು 3 feet ಗೋಡೆ ಕಟ್ಟಿ ಹಂಗೆ ಓಪನ್ ಬಿಡ್ತಾ ಇದ್ವಿ. ಬಟ್ ಇವಾಗ ಸ್ವಲ್ಪ ಎಲ್ಲ ಚೇಂಜಸ್ ಮಾಡ್ಕೊಂಡಿದೀವಿ ಸರ್. ಎಲ್ಲ ಸ್ವಲ್ಪ ಸೇಫ್ಟಿ ಪರ್ಪಸ್ಗೆ ಒಂದು 7 feet ಗಂಟ ಗೋಡೆ ಕಟ್ಟಿ ಮೇಲ್ಗಡೆ ಎಲ್ಲ ಸೇಫ್ಟಿ ಗ್ರಿಲ್ ಮಾಡಿದ್ದೀರಾ. ಆಮೇಲೆ ಇಲ್ಲೆಲ್ಲ ಮನೇಲಿ ಯಾರು ಲೇಡೀಸ್ ಇರ್ಲಿ ಯಾರು ಇರ್ಲಿ ಏನಾದ್ರು ಇಲ್ಲಿ ವಾಶ್ ಮಾಡ್ತಿರ್ತಾರೆ ಅದು ಇದು ಅಂತಂದ್ರೆ ಯಾರಿಗೂ ವಿಸಿಬಲ್ ಇರಲ್ಲ ಸರ್. ವಿಸಿಬಲ್ ಇರೋದಿಲ್ಲ. ಅಂಡ್ ಎಲ್ಲಾ ರೀತಿಯ ಟ್ಯಾಪ್ ಗಳನ್ನ ಕೊಟ್ಟಿದ್ದೀರಾ. ಔಟ್ಲೆಟ್ ಎಲ್ಲ ಟ್ಯಾಪ್ಸ್, ಅಲ್ಲೊಂದು 2 ಟ್ಯಾಪ್, ಇಲ್ಲೊಂದು ಟ್ಯಾಪ್, ಈ ಕಡೆ ಎಲ್ಲ ಕಂಟ್ರೋಲರ್ಸ್ ಸರ್. ಗ್ಯಾಸ್ ಗೀಸರ್ಗೆ ಟ್ಯಾಪ್ ಎಲ್ಲ ಕಡೆ ಇದೆ ಅಲ್ವಾ? ಪ್ರೊವಿಷನ್ಸ್ ಇದೆ ಸರ್. ಆಮೇಲೆ ಅದು ನೀವು ನೋಡ್ಬೋದು ಸರ್, ಇಲ್ಲಿ ವಾಷಿಂಗ್ ಮಿಷಿನ್ಗೂ ಕೂಡ ಒಂದು ಆಪ್ಷನ್ ಕೊಟ್ಟಿದ್ದೀರಾ. ಚಿಮ್ನಿ ಇದು ಹೋಲ್ ಕೂಡ ಬಿಟ್ಬಿಟ್ಟಿದ್ದೀರಾ. ಚಿಮ್ನಿ ಹೋಲ್ಸು ಕೂಡ ಬಿಟ್ಟಿದ್ದೀವಿ ಸರ್. ಯಾಕಂದ್ರೆ ಇಲ್ಲಿ ಜಾಗ ಇರ್ಲಿಲ್ಲ ಸರ್. ಜಾಗ ಇಲ್ಲದೆ ಇರೋದಕ್ಕೆ ನಾವು 0 to 0 ಎಲ್ಲ ಕಡೆನೂ ನೀವು ವಿಂಡೋಗಳ ನೋಡ್ಬೋದು, ವಿಂಡೋಗಳ ಕಾಣಿಸ್ತಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ಹೌದು. ಬಟ್ ಏನಂದ್ರೆ ಎಲ್ಲ ಟಾಪ್ ಅಲ್ಲೇ ಮೇಲ್ಗಡೆ ಮತ್ತೆ ಒಂದ್ ಸೈಡ್ ಇಂದಾನೆ ಮ್ಯಾನೇಜ್ ಮಾಡಿರುವಂತದ್ದು. ಬಟ್ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಇವೆಲ್ಲ ಥಿಂಕ್ ಮಾಡ್ಬಿಡ್ತೀರಾ? ಥಿಂಕ್ ಮಾಡಿನೇ ಮಾಡ್ಬೇಕು. ಚಿಮ್ನಿಗೆ ಹೋಲ್ ಬಿಡ್ಬೇಕು, ಹೌದು ಸರ್. ಟ್ಯಾಪ್ ಗಳನ್ನ ಬಿಡಬೇಕು. ಹೌದು ಸರ್. ಎಂಟೈರ್ ಥಿಂಗ್ ಪ್ಲಾನ್ ಮಾಡ್ಕೊಂಡೇನೆ ಪ್ಲಾನ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ಬಿಡೋಣ ಸರ್ ನಿಮ್ಮ ಆಫೀಸಲ್ಲಿ ಅಲ್ವಾ ಸರ್? ಮುಂದೆ ಹೋಗ್ಬಿಡೋಣ ಇವಾಗ. ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಇದೊಂದು ಜನರಲ್ ಟಾಯ್ಲೆಟ್ ಕಮ್ ಅಟ್ಯಾಚ್ ಟಾಯ್ಲೆಟ್ ಸರ್. ಓಕೆ. ಸೈಜ್ ಏನಿದೆ ಇದ್ರದ್ದು ಈ ಟಾಯ್ಲೆಟ್? ಸರ್ 7/4 ಇದೆ. 7/4 ಇದೆ. ಟೈಲ್ಸ್ ಯೂಸ್ ಮಾಡಿರೋದು 2/4 ಟೈಲ್ಸ್ ಯೂಸ್ ಮಾಡಿದೀವಿ. ಮತ್ತೆ ನಮ್ಗೆ ಕಾಂಬಿನೇಷನ್ ನೋಡಬಹುದು, ತುಂಬಾ ಕಲರ್ ಏನಿಲ್ಲ ಸರ್. ಆಮೇಲೆ 8 ಅಡಿ ಗಂಟೆ ಟೈಲ್ಸ್ ಹಾಕಿದೀವಿ. ಮತ್ತೆ ವಿಂಡೋಗೂ ನೋಡಬಹುದು ಸರ್, ಅಲ್ಲಿ ಒಂದು ಗ್ರಾನೈಟ್ ಬೀಡಿಂಗ್ ಹಾಕಿದ್ದೀವಿ. ಬೀಡಿಂಗ್ ಅನ್ನ ಹಾಕಿದ್ದೀರಾ? ಹೌದು ಸರ್. ಗ್ರಾನೈಟ್ ಫಿಟ್ಟಿಂಗ್ಸ್ ಎಲ್ಲ ಯಾವುದು ಸರ್ ಇಲ್ಲಿ ಯೂಸ್ ಮಾಡಿರೋದು? ಸರ್ ಫಿಟ್ಟಿಂಗ್ಸ್ ಎಲ್ಲ ಸೆರಾ ಯೂಸ್ ಮಾಡಿದೀವಿ. ಸೆರಾ ಯೂಸ್ ಮಾಡಿದ್ದೀರಾ? ಇದು WPC ಡೋರ್ ಏನಾ? WPC ಡೋರ್ ಏನ. ಒಳ್ಳೆದು. ಇದೆಲ್ಲ ನಮ್ಮಲ್ಲಿ ಕಮೋಡ್ಸ್ ಇದೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಇದೆ ಯೂಸ್ ಮಾಡಿದ್ದೀವಿ. ಓಕೆ ಓಕೆ ಓಕೆ. ಸ್ಮೆಲ್ ಗಿಲ್ ಏನು ಬರ್ದಿರಂಗೆ. ಇದು ಫ್ರೇಮ್ ಕೂಡ WPC ನೇನಾ? WPC ಸರ್. ಫ್ರೇಮು ಮತ್ತೆ ಈ ಶಟರ್ ಎರಡೂನು WPC. ನೀರು ಬಿದ್ರೆ ತೊಂದರೆನೇ ಬೇಡ, ಏನು ತೊಂದರೆ ಇಲ್ಲ ಸರ್. ಆಮೇಲೆ ಇದ್ರ ಮೇಲ್ಗಡೆ ನಾವು ಡಿಕೋ ಪೇಂಟ್ ತರ ಪೇಂಟ್ ಕೂಡ ಮಾಡ್ಕೋಬಹುದಲ್ವಾ ಸರ್? ಮುಂದೆ ಹೋಗ್ಬಿಡೋಣ. ಫಸ್ಟ್ ನೆಕ್ಸ್ಟ್ ರೂಮ್ಗೆ ಹೋಗ್ಬಿಡೋಣ. ರೂಮ್ ಡೋರ್ ಬಗ್ಗೆ ಹೇಳಿ ಸರ್. ರೂಮ್ ಡೋರ್ ನಾವು ಅಬ್ಸರ್ವ್ ಮಾಡಬಹುದು. ನಾವು ಕೆಳಗಡೆಯಿಂದ ಅಬ್ಸರ್ವ್ ಮಾಡ್ಕೊಂಡ್ರೆ ಎಲ್ಲ ಸೇಫ್ಟಿ ಗ್ರಿಲ್ ಎಲ್ಲಾನು ಸ್ಮೋಕ್ ಗ್ರೇ ಅದ ಪೇಂಟ್ ಯೂಸ್. ಹೌದು 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 ಹೌದು. ಬಟ್ ಎಂಟೈರ್ ಮನೆಗೆ ಇವಾಗ ಎನೆಮಲ್ಗೂ ಅಷ್ಟು ಜಾಸ್ತಿ ಕಲರ್ಸ್ ಯೂಸ್ ಮಾಡಿಲ್ಲ ಸರ್. ಡೋರ್ ಫ್ರೇಮ್ಸ್ ನೋಡಬಹುದು, ಡೋರ್ ಡಿಸೈನ್ಸ್ ನೋಡಬಹುದು. ಕರೆಕ್ಟ್. ಈ ಗ್ರೇ ಕಲರ್ ಪೇಂಟ್ ಯಾರು ಹೊಡೆದಿರಲ್ಲ. ಹೌದು ಹೌದು ಹೌದು. ಇದು ಕಾಂಬಿನೇಷನ್ ಪ್ಲಾನ್ ಮಾಡಿ ಇರ್ಲಿ ಅಂತ ಅಲ್ವಾ ಪೇಂಟ್ ಮಾಡಿದೀವಿ. ಸಾಲುಡ್ದಲ್ವಾ ಇದು ಫ್ರೇಮ್? ಆಮೇಲೆ ಈ ಫ್ರೇಮು ಅಷ್ಟೇನೆ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಟಾಯ್ಲೆಟ್ ಇರೋದ್ರಿಂದ ಹೌದು ನಮ್ಗೆ ಎದುರುಗಡೆನೆ ವಿಸಿಬಿಲಿಟಿ ಬೇಡ ಅಂತ ಹೇಳಿ ಇದರಲ್ಲೆಲ್ಲ ಲೈಟ್ ಪ್ರೊವಿಷನ್ಸ್ ಇದೆ. ನಮ್ಗೆ ಇನ್ ಫ್ಯೂಚರ್ ಬೇಕಂದ್ರೆ ಇದರಲ್ಲಿ ಸ್ವಲ್ಪ ಡ್ರಾಪರ್ಸ್ ಬರುತ್ತಲ್ಲ ಸರ್. ಹೌದು. ಲೈಕ್ ಕವರ್ ಆಗೋದಕ್ಕೆ ಹೌದು ಯೂಸ್ ಮಾಡಬಹುದು. ಅದನ್ನ ಹಾಕೊಬಹುದು ಬೇಕಾದ್ರೆ. ಇದು ಮಲ್ಟಿ ಯೂಸ್ಗೆ ಒಂದು ಹ್ಯಾಂಡ್ ವಾಶ್ ಕೊಟ್ಬಿಟ್ಟಿದ್ದೀವಿ. ಇಲ್ಲೇ ಹ್ಯಾಂಡ್ ವಾಶ್ ಕೊಟ್ಬಿಟ್ಟಿದ್ದೀರಾ? ಹೌದು ಸರ್. ಏನಾದ್ರೆ ಇಲ್ಲಿ ಡೈನಿಂಗ್ ಏರಿಯಾಗೂ ಆಗುತ್ತೆ, ವಾಶ್ರೂಮ್ಗೂ ಆಗುತ್ತೆ. ಸರ್ ಈ ವ್ಯಾನಿಟಿ ಎಲ್ಲ ನೀವೇ ಮಾಡ್ಕೊಟ್ಟಿರೋದು? ನಾವೇ ಮಾಡ್ಕೊಟ್ಟಿರೋದು. ವ್ಯಾನಿಟಿ, ಒಂದು ಹ್ಯಾಂಡ್ ವಾಶ್ ವಿತ್ ಸ್ಟೋರೇಜ್. ಹ್ಯಾಂಡಲ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಇದೆಲ್ಲ ಲೇಟೆಸ್ಟ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಹ್ಯಾಂಡಲ್ಸ್ ಸರ್. ರೂಮ್ ಸೈಜ್ ಹೇಳಿ ಸರ್ ಹಾಗೆ. ಸೊ ರೂಮ್ ಸೈಜ್ ಇದು 10/9 ಅಷ್ಟೇ. 10/9 10/9 ಸರ್. 10/9. ಬಟ್ ಏನ್ ಮಾಡಿದೀವಿ, ಹಿಂದೆಗಡೆ ಆಫ್ ಸೆಟ್ ಬಿಡೋದ್ರಲ್ಲಿ ಫುಲ್ ಬಿಲ್ಡಿಂಗ್ ಗೆ ನಾವು 1.5 ಅಡಿ ಆಫ್ ಸೆಟ್ ಬಿಟ್ಟಿಲ್ಲ ಸರ್. ಯಾಕಂದ್ರೆ ಜಾಗನೇ ಇಲ್ಲ ಇಲ್ಲಿ ಬಿಡೋದಕ್ಕೆ. ಸರಿ. ಅದಕ್ಕೋಸ್ಕರ ಏನ್ ಮಾಡಿದೀವಿ, ಇಲ್ಲಿ ಗಂಟ ಈ ವಾಲ್ ಇದೆಯಲ್ಲ ಸರ್, ಇಲ್ಲಿ ಗಂಟ ಮಾತ್ರ ಒಳಗ್ ತಗೊಂಡಿದೀವಿ ಇಲ್ಲಿ ವಿಂಡೋ ಪ್ರೊವಿಷನ್ ಮಾಡೋದಕ್ಕೆ ಅಂತ. ಸರಿ. ಬಟ್ ಅಗೇನ್ ಇದು ಕುಬೇರ್ ಮೂಲೆ ಬರೋದ್ರಿಂದ ನಮ್ಗೆ ವಾಲ್ ರೂಫ್ ಸೈಜ್ ಏನ್ ಬೇಕಲ್ಲ ಅದನ್ನ ಮತ್ತೆ 0 ಮಾಡಿದೀವಿ ಸರ್. 0 ಮಾಡಿದಿರಾ? ಅಲ್ಲಿ 0 ಮಾಡಿದೀವಿ. ಒಳಗಡೆ ತಗೊಂಡ್ಬಿಟ್ಟಿದ್ದೀರಾ? ಆ ಕಡೆ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ ಓಕೆ. ಆ ಕಡೆ ತಳ್ಬಿಟ್ಟು ಇದ್ರ ಒಳಗಡೆ ಕಂಪ್ಲೀಟ್ ವಾರ್ಡ್ರೋಬ್ ಗೆ ಅಂತ ವಾರ್ಡ್ರೋಬ್ ಅಂತ ಮಾಡ್ಕೊಟ್ಟಿದ್ದೀರಾ. ಒಂದು ಪ್ರೊವಿಷನ್ ಆಯ್ತು ವಾರ್ಡ್ರೋಬ್ ಗೆ. ಹೌದು ಸರ್. ಯಾಕಂದ್ರೆ ಜಾಗ ಟೈಟ್ ಆಗಬಾರ್ದು ಅಂತ ಹೇಳಿ ಓಕೆ ಪ್ಲಾನ್ ಮಾಡಿದೀವಿ. ನೀವು ನೋಡಬಹುದು ಒಂದು ರೆಗ್ಯುಲರ್ ಕಾಟ್ ಹಾಕಿನೂ ಎಷ್ಟು ಜಾಗ ಇದೆ, ಜಾಗ ಉಳ್ಕೊಂಡಿದೆ ನೋಡಿ. ಹೌದು ಸರ್. ಒಂದು ಕ್ವೀನ್ ಸೈಜ್ ಕಾಟ್ ಹಾಕಿ. ಹೌದು ಸರ್. ಜಾಗ ಉಳ್ಕೊಂಡಿದೆ. ಒಂದು ವಾರ್ಡ್ರೋಬ್ ಇಟ್ಕೊಂಡಿದ್ದಾರೆ. ಓಕೆ. ಈ ಕಡೆನೂ ಒಂದು ವಾರ್ಡ್ರೋಬ್ ಹಾಕೊಂಡಿದ್ದಾರೆ ಮನೆಯಲ್ಲಿ ಹಳೆದು ಯೂಸ್ ಮಾಡ್ಕೊಂಡು. ಸರಿ ಸರಿ ಸರಿ. ಸ್ಪೇಷಿಯಸ್ ಆಗಿದೆ. ಸರಿ ಸರಿ. ಕಲರ್ ನಾನು ಹೇಳದಂಗೆ ಸಿಂಗಲ್ ಕಲರ್ ಇಡೀ ಮನೆಗೆ. ಸರ್ ಈಗ ಮೇನ್ ಏರಿಯಾ
ಹಾಲ್ ಏರಿಯಾ ವೀಕ್ಷಕರು ಕಾಯ್ತಾ ಇದ್ದಾರೆ ನೋಡಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಲ್ ಏರಿಯಾದಲ್ಲಿ ಏನೇನ್ ಮಾಡಿದೀರಾ, ಏನ್ ಕತೆ? ಹಾಲಲ್ಲಿ ನೋಡ್ಬೋದು ಸರ್ ನೀವು, ಅಲ್ಲಿಂದ ನೀವು ಕಿಚನ್ ಇಂದ ಅಬ್ಸರ್ವ್ ಮಾಡಿದ್ರು ಟಿವಿ ಕಾಣುತ್ತೆ. ಬಟ್ ಟಿವಿ ಯೂನಿಟ್ ನೋಡ್ಬೋದು ನೀವು, ಫುಲ್ ಎಂಡ್ ಟು ಎಂಡ್ ಅಲ್ಲಿಂದ ಅಲ್ಲಿವರೆಗೂ ತಗೊಂಡ್ಬಿಟ್ಟಿದೆ. ಹೆವಿ ಇದೆ ಸರ್ ಇದು ಟಿವಿ ಯೂನಿಟ್ ಇದೆ. ಅಂಡ್ ಇದೆಲ್ಲ ಕಂಪ್ಲೀಟ್ ಪ್ಲೇವುಡ್ ಅಲ್ಲಿ ಮಾಡಿ ಅದು ಕಾಂಬಿನೇಷನ್ಸ್ ಅಂತಾನೆ ಪ್ಲಾನ್ ಮಾಡ್ದು. ಚಿಕ್ಕದು ಇದಕ್ಕೆ ಸೂಟ್ ಆಗಲ್ಲ ಅಂತ ಹೇಳಿ ಇದೆಲ್ಲಾನು ಡಿಕೋ ಫಿನಿಶ್ ತರನೇ ಕಾಣ್ಲಿ ಅಂತ ಹೇಳಿ ಲ್ಯಾಮಿನೇಟಾ ಇಲ್ಲ ಅಂತಂದ್ರೆ ಪೇಂಟ್ ಅಂತ ಕನ್ಫ್ಯೂಸ್ ಆಗ್ಬೇಕು. ಏನಿದೆ ಆಕ್ಚುಲಿ? ಇದು ಆಕ್ಚುಲಿ ಲ್ಯಾಮಿನೇಟ್ಸ್ ಅದು. ಒಳಗಡೆ ಎಲ್ಲ ಲೈಟ್ಸ್ ಬರಬೇಕು. ಒಳಗಡೆ ಬರ್ಬೇಕಾ ಇನ್ನು? ಸರ್ ಇನ್ನು ಫಿಟ್ಟಿಂಗ್ಸ್ ಮುಗಿದಿಲ್ಲ. ಸೊ ಇದು ಕೂಡ ಮಾರ್ಬಲ್ ಲ್ಯಾಮಿನೇಟ್ ಅಲ್ವಾ ಇದು? ಹೌದು ಸರ್, ಈ ಕಡೆ ಹಾಕಿರೋದು ಲ್ಯಾಮಿನೇಟ್ ಸರ್. ಇದು ಕೆಳಗಡೆ ಇದು ಹ್ಯಾಂಡಲ್ಸ್ ಮಾತ್ರ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಹೌದು ಸರ್, ಇದೆಲ್ಲ ಹೊಸದು ವಿ ಹ್ಯಾಂಡಲ್ ಇದು. ಹ್ಯಾಂಡಲ್ಸ್ ಸರ್. ಓಕೆ, ರೋಸ್ ಗೋಲ್ಡ್. ರೋಸ್ ಗೋಲ್ಡ್ ಹ್ಯಾಂಡಲ್ಸ್. ಇಲ್ಲಿ DTH ಗೆ ಓಪನ್ ಬಿಟ್ಟಿರೋದು. ಹೌದು ಸರ್, DTH ಗೆ. ಮತ್ತೆ ಕೆಳಗಡೆ ಡ್ರಾಯರ್ಸ್ ಇದೆ. ಕೆಳಗಡೆ ಲೆಗ್ಸ್ ಇಲ್ಲ ಅಲ್ವಾ? ಲೆಗ್ಸ್ ಏನಿಲ್ಲ ಸರ್, ಯಾಕಂದ್ರೆ ಕ್ಲೀನಿಂಗ್ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲ ಡ್ರಾವರ್ ಸರ್ ಇದು? ಡ್ರಾವರ್ಸ್ 1 2 3 4 ಡ್ರಾವರ್ಸ್, ಕಂಪ್ಲೀಟ್ ಡ್ರಾವರ್ಸ್. ಹೌದು ಸರ್. ಸ್ಟೋರೇಜ್ ತುಂಬಾ ಸಿಗುತ್ತೆ. ಇಲ್ಲೂ ಸ್ಟೋರೇಜ್ ಸಿಗುತ್ತೆ. ಆಮೇಲೆ ಇರೋ ಮನೆಯನ್ನು ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ ಸರ್. ಇಲ್ಲಿ ಕೆಳಗಡೆ ನೋಡ್ಬೋದು, ಸ್ಟೇರ್ಕೇಸ್ ಕೆಳಗಡೆನೂ ಕೂಡ ಸ್ಟೋರೇಜ್ ಮಾಡ್ಕೊಡ್ತೀವಿ. ಇದು ಕಂಪ್ಲೀಟ್ ಸ್ಟೋರೇಜ್ ಮಾಡಿದ್ದೀರಾ? ಸ್ಟೋರೇಜ್ ಸರ್, ಎಂಡ್ ಟು ಎಂಡ್ ಎಲ್ಲ ಕಂಪ್ಲೀಟ್ ಸ್ಟೋರೇಜ್. ಓಕೆ. ಮತ್ತೆ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಚೈನ್ ಸ್ಟೆಪ್ ಅಲ್ವಾ ಇದು? ಸ್ಟೆಪ್ಸ್ ಇದೆ. ಓಕೆ. ಇಲ್ಲಿ ಸೀಲಿಂಗ್ ನೋಡ್ಬೋದು ಸರ್ ನೀವು, ಡಬಲ್ ಸೀಲಿಂಗು. ನಮ್ಮ ವೀಕ್ಷಕರೇ ಈ ಸೀಲಿಂಗ್ ತೋರಿಸಲೇಬೇಕು. ಡಬಲ್ ಸೀಲಿಂಗ್ ಹೈಟ್ ಇದೆ ಸರ್, ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ಹೌದು ಸರ್. ಒಂದ್ ಕಡೆ ಸ್ಕೈಲೈಟ್, ಒಂದ್ ಕಡೆ ಅಲ್ಲಿ ಯಾಕಂದ್ರೆ ನ್ಯಾಚುರಲ್ ಲೈಟು ಬೇಕಲ್ವಾ ಸರ್, ಯಾಕಂದ್ರೆ ಆಲ್ ಟೈಮ್ ಲೈಟ್ ಹಾಕೊಂಡೇ ಇರಕ್ಕಾಗಲ್ಲ. ಸರಿ. ಆಮೇಲೆ ಎಲ್ಲೂ ವಿಂಡೋಗಳು ಜಾಸ್ತಿ ಇಲ್ಲ. ಹೌದು. ಎಲಿವೇಶನ್ ಒಂದು ಫ್ರಂಟ್ ಅಲ್ಲಿ ಒಂದು ಕೊಟ್ಕೊಂಡಿದ್ದೀವಿ. ಒಂದೇ ಒಂದು ವಿಂಡೋ ಕೊಟ್ಟಿದ್ದೀರಾ? ಹೌದು ಸರ್, ಎಂಟೈರ್ ಹಾಲ್ಗೆ. ಓಕೆ. ಎಲ್ಲಾನು ಮೇಲ್ಗಡೆ ಸ್ಕೈಲೈಟ್ ಇಂದಾನೆ ಬರಬೇಕು, ಕಂಪ್ಲೀಟ್ ಬೆಳಕು ಬರುತ್ತೆ. ಆಮೇಲೆ ಅದು ಫಾಲ್ ಸೀಲಿಂಗು ಪ್ರೊಫೈಲ್ ಲೈಟ್ ಹಾಕಿರೋದಲ್ವಾ ಅದು? ಪ್ರೊಫೈಲ್ ಲೈಟ್ ಹಾಕಿ ಫಾಲ್ ಸೀಲಿಂಗ್ ಮಾಡಿದೀವಿ. ಇಲ್ಲೊಂದು ನಮಗೆ ಒಂದು ಶಾಂಡ್ಲಿಯರ್ ಹಾಕಿ, ಒಂದು ಚಿಕ್ಕದಾಗಿ ಶಾಂಡಲಿಯರ್ ಹಾಕಿದ್ದೀರಾ? ಹೌದು ಸರ್. ಅಂಡ್ ಈ ಕಡೆ ಗೋಡೆಗಳಿಗೆಲ್ಲ ಪೇಂಟಿಂಗ್? ಸರ್ ಗೋಡೆಗಳಿಗೆಲ್ಲ ಇದೆಲ್ಲ ಜಸ್ಟ್ ನಾವು ಪಟ್ಟಿನಲ್ಲಿ ಫುಲ್ ಫಿನಿಶ್ ಆದ್ಮೇಲೆ ಪಟ್ಟಿನಲ್ಲಿ ಸ್ಪ್ರೇ ಮಾಡಿ ಆದ್ಮೇಲೆ ಗೋಲ್ಡ್ ಟಚ್ ಕೊಟ್ಟಿದೀವಿ ಸರ್. ಗೋಲ್ಡ್ ಟಚ್ ಅದು? ಗೋಲ್ಡ್ ಟಚ್ ಅಷ್ಟೇ, ಬೇರೆ ಕಲರ್ಸ್ ಯೂಸ್ ಮಾಡಿಲ್ಲ. ಅದೇನದು ಉದ್ದುದ್ದು ದೊಡ್ಡದಾಗಿ ಮಾಡಿದ್ದೀರಲ್ಲ ಸರ್? ಇವಾಗ ಫೋಟೋ ಫ್ರೇಮ್ ಡಿಸ್ಪ್ಲೇ ಅಂತ ಮಾಡ್ಕೊಂಡಿದ್ದೀವಿ. ಫೋಟೋ ಫ್ರೇಮ್ ಅದು? ಇದ್ರೊಳಗಡೆ ಬಾಕ್ಸ್ ಇದೆಯಲ್ಲ ಸರ್, ಈ ಸ್ಪೇಸ್ ಏನ್ ಬರುತ್ತಲ್ಲ, ಹೌದು, ಇದ್ರೊಳಗಡೆ ಓನರ್ಸ್ ಫೋಟೋ ಫ್ರೇಮ್ಸ್ ಅವ್ರನ್ನ ಬೇಕಾಗಿರೋ ಫೋಟೋಸ್ ಯಾವ್ದು ಬೇಕಾದ್ರೆ ಡಿಸ್ಪ್ಲೇ ಮಾಡ್ಕೋಬಹುದು, ಅದನ್ನ ತೆಗಿಬಹುದು. ಇದನ್ನ ಪ್ಲಾನ್ ಏನಕ್ಕೆ ಮಾಡಿದ್ವಿ ಅಂದ್ರೆ ಸರ್, ಲಾಸ್ಟ್ ಒಂದು ವಿಡಿಯೋ ನೋಡಿದ್ರಿ ನೀವು, ಯಾವ್ದು ಮಾಲತಿ ಮೇಡಮ್ ಮತ್ತೆ ಅಶೋಕ್ ಸರ್ ಅಂತ ಹೇಳ್ಬಿಟ್ಟು. ಸರಿ. ಅವ್ರ ಮನೆ ಮಾಡ್ಬೇಕಾದ್ರೆ ಅವರು ಫೋಟೋಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾ ಇದ್ರು. ಹೌದು ಹೌದು ಹೌದು. ಆ ಟೈಮಲ್ಲಿ ನಾವು ಏನು ಫೋಟೋಗೆ ಇದ್ ಮಾಡ್ಕೊಂಡಿರ್ಲಿಲ್ಲ, ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ಲಿಲ್ಲ. ಅದಕ್ಕೆ ನೀವು ನಮ್ಗೆ ಡಬಲ್ ಸೀಲಿಂಗ್ ಸಿಗ್ತಾ ಇದೆ, ಒಂದು ಹೈಲೈಟ್ ಆಗಿ ಇರುತ್ತೆ ಅಂತ ಹೇಳಿ ಪ್ಲಾನ್ ಮಾಡೋದು. ಹೌದು ಸರ್. ಫೋಟೋ ತುಂಬಾ ಚೆನ್ನಾಗಿ ಮಾಡಿದ್ರು ಸರ್. 8 ಫೋಟೋ ಹಾಕ್ಬೋದು ಅಲ್ವಾ? ಹೌದು ಸರ್, ಎಲ್ಲ ಫೋಟೋಸ್ ಹಾಕ್ಬೋದು. ಆಮೇಲೆ ನೀವು ಇದೊಳ್ಳೆ 60-40 ಸೈಟ್ ಕೊಟ್ಟಂಗೆ ಕಟ್ಔಟ್ ಕೊಟ್ಟಿದ್ದೀವಿ ಸರ್. 60-40 ತರ ಕಟ್ಔಟ್ ಕೊಟ್ಟಿದ್ರೆ ಇದಕ್ಕೆ? ಹೌದು ಸರ್. ನೀವು ಕಟ್ಔಟೇ ನಮ್ಗೆ ಆಲ್ಮೋಸ್ಟ್ ಒಂದು ಕಾಲ್ ಚದ್ರ ಬರುತ್ತೆ ಸರ್ ಇದು ಮೇಲ್ಗಡೆ ಕಟ್ಔಟ್. ಹೌದು ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಅಂಡ್ ಈ ಕಡೆಗೂ ಕೂಡ ಒಳ್ಳೆ ಸೇಮ್ ಫಾಲ್ ಸೀಲಿಂಗ್ ಕಂಟಿನ್ಯೂ, ಅಲ್ಲೂ ಇಲ್ಲೂ ಸೇಮ್ ಇದೆ ಅಲ್ವಾ? ಫಾಲ್ ಸೀಲಿಂಗ್ ಸರ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಆಗ್ಲಿ ಮತ್ತೊಂದಾಗ್ಲಿ ಡಿಫ್ರೆನ್ಸ್ ಆಗದೆ ಇರಂಗೆ. ಬಟ್ 700 ಸ್ಕ್ವೇರ್ ಫೀಟ್ ಅಂದ್ರೂ ಸ್ಪೇಸಿಯಸ್ ಅನಿಸ್ತಾ ಇದೆ ನೋಡಿ. ಹೌದು ಸರ್, ಒಂದು ಕಂಪ್ಲೀಟ್ ಹೌಸ್ ತರ ಇದು ಮಾಡಿದೀವಿ ಸರ್. ಓಕೆ. ಸ್ಟೆಪ್ಸ್ ನೋಡಿ ಸರ್, ಜಾಗ ಇಲ್ಲದೆ ಇರೋದಕ್ಕೆ ಇಲ್ಲೇ ಒಂದು ವೈಂಡರ್ ಸ್ಟೆಪ್ಸ್ ಪ್ಲಾನ್ ಮಾಡಿದೀವಿ ಹತ್ತೋದಕ್ಕೇನೆ. ಓಕೆ. ಮತ್ತೆ ಇಲ್ಲಿ 3 ಫೀಟ್ ಸ್ಪೇಸ್ ಕೊಟ್ಟಿದೀವಿ. ಬಟ್ ಅಗೇನ್ ಏನಾದ್ರು ರೈಲಿಂಗ್ ಇದ್ರ ಮೇಲ್ಗಡೆ ಬಂದಿತ್ತು ಅಂತಂದ್ರೆ ನಾವು ಮತ್ತೆ ಒಂದು 3 ಇಂಚ್ ಕಡಿಮೆ ಆಗೋದು. ಹೌದು. ಅದಕ್ಕಿಂತ ಸ್ವಲ್ಪ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೈಡ್ ಬಟನ್ ಮಾಡ್ಕೊಂಡಿದೀವಿ. ಮತ್ತೆ ಇದು ಗ್ಲಾಸ್ ಕೂಡ 4 ಅಡಿ ತಗೊಂತೀವಿ ಸರ್. ಹೈಟ್ 4 ಅಡಿ ಅಂದ್ರೆ 4 ಅಡಿ ಬರುತ್ತೆ. ಕೆಳಗಡೆ ಕಾಸ್ಟ್ ಡಿಫ್ರೆನ್ಸ್ ಬರುತ್ತೆ. ಓಕೆ. ಬಟ್ ತುಂಬಾ ಚೆನ್ನಾಗಿರುತ್ತೆ ಸರ್. ಇಲ್ಲೆಲ್ಲ ನೋಡಬಹುದು, ರಾಯಲ್ ಲುಕ್ ಬಂದ್ಬಿಟ್ಟಿದೆ ಸರ್ ಇದು. ಹೌದು ಸರ್, ಅಲ್ವಾ? ಕಂಪ್ಲೀಟ್ ರಾಯಲ್. ಇದೆಲ್ಲ 49 ಲಕ್ಷದಲ್ಲಿ. 49 ನಿಜವಾಗ್ಲೂ 49 ಲಕ್ಷದಲ್ಲಿ ವೀಕ್ಷಕರೇ, ಅನ್ಬಿಲೀವೇಬಲ್. ನಿಜವಾಗ್ಲೂ ಸರ್, ಅನ್ಬಿಲೀವೇಬಲ್. ಇದೆಲ್ಲಾನು ಸರ್ ಬರೀ ಒಬ್ಬ ಡಮ್ಮಿ ಪೇಂಟರ್ ಇಂದ ಮಾಡ್ಸಿರೋದು ಸರ್. ಇದನ್ನ ಹೌದಾ ಸರ್? ಇದು ನಾವೇ ಐಡಿಯಾಸ್ ಕೊಟ್ಟು ನಾವು ಇದೇ ತರ ಯೂಟ್ಯೂಬ್ ಅಲ್ಲಿ ರೆಫರ್ ಮಾಡಿ ಅದರ ಅದೇ ತರ ಡಿಸೈನ್ಸ್ ಮಾಡಿಸಿ ಹೊಸದು ಟ್ರೈ ಮಾಡಿದ್ದು. ಸೂಪರ್ ಸರ್. ಮುಂದೆ ಹೋಗ್ಬಿಡೋಣ? ಹಾಂ ಸರ್. ಓಕೆ. ಅಂಡ್ ಈ ಸ್ಟೆಪ್ಸ್ ಅಲ್ಲೂ ಕೂಡ ಏನ್ ಸರ್ ಇದು ಲೈನ್ ಗೇನ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಏನಿದು ಸರ್? ಇದೆಲ್ಲಾನು ಲೈಕ್ ಇದು ಟೈಲ್ಸ್ ಸರ್ ಒಳಗಡೆ. ಅದಾದ್ಮೇಲೆ ಇದು ಸ್ಯಾಂಡ್ವಿಚ್ ಅಂತ ಮಾಡಿದ್ವಿ. ಅದೇ ಸ್ಯಾಂಡ್ವಿಚ್, ಅದೇ ಹೇಳಿ. ಏನ್ ಮಾಡಿದೀವಿ ಅಂತಂದ್ರೆ ಬಾಟಮ್ ಟಾಪ್ 2 40 mm ಮಾಡಿ ಅದ್ರೊಳಗಡೆ ಒಂದು ವೈಟ್ ಕಲರ್ದು ಏನೋ ಒಂದು ಚಿಕ್ಕದೊಂದು ಗ್ರಾನೈಟ್ ಪೀಸ್ ವೇಸ್ಟ್ ತಂದು ಸ್ಯಾಂಡ್ವಿಚ್ ಅಂತ ಪ್ಲಾನ್ ಮಾಡಿದೀವಿ. ಒಂಥರ ಲುಕ್ ಕೊಡುತ್ತೆ ನೋಡಿ, ಇದಕ್ಕೆ ಚೆನ್ನಾಗಿದೆ. ಹೌದು. ಇದೆಲ್ಲ ನೀವೇ ಥಿಂಕ್ ಮಾಡಿರೋದಾ ಸರ್? ಎಲ್ಲ ನಾವೇ ಮಾಡ್ಕೊಂಡಿರೋದು. ಓಕೆ ಓಕೆ. ಇಲ್ಲೆಲ್ಲ ನಮಗೆ ಸ್ಟೇರ್ ಕೇಸ್ ಹತ್ತೋದಕ್ಕೆ ಅಂತ ಹೇಳಿ ನೈಟ್ ವ್ಯೂ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ? ಹತ್ತೋದಕ್ಕೆ ಸ್ಪೇಸ್ ಇರುತ್ತೆ. ಇದೆಲ್ಲ ಶಾನ್ಲಿಯರ್ ಲೈಟ್ಸ್ ಎಲ್ಲಾನು
ನೈಟ್ ತುಂಬಾ ಚೆನ್ನಾಗಿ ನೈಟ್ ವ್ಯೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಸೂಪರ್ ಆಗಿರುತ್ತೆ ಓಕೆ ವೀಕ್ಷಕರೇ, ಅವೈಲೇಬಲ್ ಇದ್ರೆ ಸಿಕ್ಕಿದ್ರೆ ನಾನು ಇದರ ನೈಟ್ ವ್ಯೂ ಕ್ಲಿಪ್ ಒಂದು ಹಾಕ್ಬಿಡ್ತೀನಿ. ಖಂಡಿತ ಸಿಕ್ಕಿದ್ರೆ ಹಾಕೋಣ ಸರ್, ಗ್ಯಾರಂಟಿ ಇಲ್ಲ. ಸೊ ವೀಕ್ಷಕರೇ ಹಾಗೆ ಮುಂದೆ ಬಂದ್ಬಿಡೋಣ. ಇಲ್ಲಿ ಒಂದು ವೈಂಡರ್ ಮಾಡ್ಕೊಂಡಿದೀವಿ. ಬಟ್ ರೆಗ್ಯುಲರ್ ಆಗಿ ಏನಂದ್ರೆ ಸರ್ ಪ್ಲಾನಿಂಗ್ ಅಲ್ಲಿ ಸೊ ದಟ್ ನಾವು ಹಿಂಗೆ ಕಂಟಿನ್ಯೂಸ್ ಸ್ಟೇರ್ಕೇಸ್ ಕೊಟ್ಬಿಡ್ತೀವಿ. ಓಕೆ, ಹಂಗ್ ಕೊಟ್ಟಾಗ ಏನಾಗುತ್ತೆ ಈ ಸೀಲಿಂಗ್ ಡಬಲ್ ಸೀಲಿಂಗ್ ಅಂತ ಅನ್ಸಲ್ಲ, ಬರೋದಿಲ್ಲ. ಹೌದು, ಅದಕ್ಕೇನೆ ಇದು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿ ಇಲ್ಲಿ ಇಷ್ಟಕ್ಕೆ ಓನರ್ ರಿಕ್ವೈರ್ಮೆಂಟ್ ಇದ್ದಿದ್ದು ಫಸ್ಟ್. ಸರಿ, ಓಕೆ. ಅಂಡ್ ಇದಾದ್ಮೇಲೆ ಸ್ಟೇರ್ ಕೇಸು ಕೂಡ ಡಿಫ್ರೆಂಟ್ ಆಗಿದೆ ಸರ್. ಮೇಲೆ ಹೌದಾ, ಇನ್ನೊಮ್ಮೆ ಡಿಫ್ರೆಂಟ್ ಆಗಿದೆಯಾ? ಮುಂದೆ ಹೋಗ್ಬಿಡೋಣ ಸರ್ ಇವಾಗ. ಸರ್ ಇವಾಗ ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡೋಣ. ಮೇಲ್ಗಡೆ ಎಂಟರ್ ಆಗಿದ್ದೀವಿ. ಮೇಲ್ಗಡೆ ಎಂಟರ್ ಆದ್ರೆ ಇದು ನೋಡಬಹುದು, ಚಿಕ್ಕದ ಒಂದು ಮಿನಿ ಹಾಲ್ ತರ ಇದೆ. ಮಿನಿ ಹಾಲ್ ತರ ಅಲ್ವಾ ಇದು? ಲಾಂಜ್ ಏರಿಯಾ. ಹೌದು ಸರ್. ಓಕೆ, ಇಲ್ಲಿ ನೋಡಿ ಸರ್, ಇಲ್ಲೇನು ಸೋಫಾ ಹಾಕಕ್ ಜಾಗ ಎಲ್ಲ ಏನಿಲ್ಲ. ಓಕೆ, ನಾವು ಇಂಟೀರಿಯರ್ ಅಲ್ಲೇ ಆರಾಮಾಗಿ ಕುಂತ್ಕೊಳ್ಳಂಗೆ ಒಂದು ಬೆಂಚ್ ರೆಡಿ ಮಾಡ್ಬಿಟ್ಟಿದ್ದೀರಾ. ಇಲ್ಲಿ ಕೂತ್ಕೊಂಡು ಸ್ಟೇರ್ ಕೇಸ್ ಮೇಲೆ ಒಂದಿಬ್ರು ಕೂತ್ಕೊಂಡು ಆರಾಮಾಗಿ ಆಟೆ ಹೊಡಿಬಹುದು, ಟೈಮ್ ಪಾಸ್ ಮಾಡ್ಬೋದು. ಸೊ ಇದು ಸ್ಟೋರೇಜ್ ವಿತ್ ಸ್ಟೋರೇಜ್. ಆಮೇಲೆ ಈ ಏರಿಯಾ ಬಂದ್ಬಿಟ್ಟು ಒಂದು ಸ್ಟಡಿ ಕಮ್ ಒಂದು ನಾವೇನಾದ್ರೂ ವರ್ಕ್ ಮಾಡೋದಕ್ಕಾಗ್ಲಿ, ಈ ವರ್ಕ್ ಫ್ರಮ್ ಹೋಮ್ ಇರೋರ್ಗಾಗ್ಲಿ, ಮತ್ತೆ ಒಂದು ಆಫೀಸ್ ಸ್ಪೇಸ್ ತರ ಇರುತ್ತೆ ಸಪರೇಟ್ ಆಗಿ, ಲೈಬ್ರರಿ ತರ ಯುಟಿಲೈಸ್ ಮಾಡಿದ್ದೀರಾ. ಇದ್ರ ಮೇಲೆ ರಾಫ್ಟರ್ಸ್ ಬರುತ್ತೆ ಸರ್, ಹಾಕಿಲ್ಲ, ಹಾಕೊಡ್ತೀರಲ್ವಾ? ಅದೊಂದು ಹಾಕ್ಬೇಕು ಸರ್. ಲೈಟ್ಸ್ ಎಲ್ಲ ಬರುತ್ತೆ. ಓಕೆ ಓಕೆ, ಪ್ಲಾನ್ ಮಾಡಬೇಕು. ಓಕೆ, ಇದು ಬಿಟ್ರೆ ಸೀಲಿಂಗು ಸರ್. ಸೀಲಿಂಗ್ ಕೂಡ ಬರೀ ಜಸ್ಟ್ ಪ್ರೊಫೈಲ್ ಲೈಟ್ಸ್. ನೀವು ನೋಡುವುದು ಸೀಲಿಂಗ್ ಅಲ್ಲಿ ಏನು ಡಿಸೈನ್ ಇಲ್ಲ ಸರ್, ಜಸ್ಟ್ ಪ್ಲೇನ್ ಸೀಲಿಂಗ್, ಪ್ರೊಫೈಲ್ ಲೈಟ್ಸ್. ಬಟ್ ಬೆಟರ್ ಸರ್ ಇದು. ಅಷ್ಟೇನೆ ಸರ್, ಹಳೆ ಕಾಲ ಮುಗೀತು ಸರ್ ಅದು ಅಲ್ವಾ? ಇವಾಗ ಇದೆ ಪ್ರೊಫೈಲ್ ಲೈಟ್ ಅಲ್ಲೇ ಚೆನ್ನಾಗಿ ಬರುತ್ತೆ. ಓಕೆ ಸರ್, ಈ ಏರಿಯಾ ಎಷ್ಟಿರ್ಬೋದು ಲಾಂಜ್ ಏರಿಯಾ? ಸರ್ ಇದು ನಮ್ಗೆ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 8 ಅಡಿಗೆ ಒಂದು 8 ಅಡಿ ಸಿಗ್ಬೋದು. 8 ಅಡಿ ಸಿಗ್ಬೋದು. ಬಟ್ ಆದ್ರೆ ಒಂಥರ ಸ್ಪೇಸಿಯಸ್ ಅನ್ಸ್ತಾ ಇದೆ ಇಲ್ಲಿ. ಸೂಪರ್ ಆಗಿ ಹೇಳಿದ್ರೆ. ಇದ್ರಲ್ಲೇನೆ ಸರ್, ಇದು ಮೇಲ್ಗಡೆ ಸ್ಟೆಪ್ಸ್ ಮೇಲಕ್ಕೆ ಹೋಗ್ತೀವಿ. ಬಟ್ ಇಲ್ಲಿ ಕೆಳಗಡೆ ನೋಡಿ ಸರ್, ಎಲ್ಲ ಸ್ಟೋರೇಜ್, ಎಲ್ಲ ಫೆಸಿಲಿಟಿ, ಕಂಪ್ಲೀಟ್ ಸ್ಟೋರೇಜ್. ಹೌದು ಸರ್. ಅವ್ರಿಗೆ ನೋಡಿ ಅಲ್ಲಿ ಮನೆ ಕ್ಲೀನ್ ಮಾಡೋ ಐಟಮ್ ಇಟ್ಕೊಂಡು ಎಲ್ಲ ಒಳಗಡೆ ಹಾಕ್ಬಿಡ್ತಾರಲ್ವಾ? ಇಟ್ಕೊಳ್ಳೋಕೆ ಪ್ರೊವಿಷನ್. ಸೂಪರ್ ಸರ್. ಓಕೆ, ಮತ್ತೆ ಇಲ್ಲಿ ಈ ಲಾಂಜ್ ಏರಿಯಾ ತರನೇ ಮಾಡ್ತಿರೋದ್ರಿಂದ ಇಲ್ಲೂ ಒಂದು ನಾವು ಒಂದು ಟೇಬಲ್ ಟಾಪ್, ಒಂದು ಮಿರರ್, ಒಳ್ಳೆ ಕೆಲಸ. ಇಲ್ಲೇ ಕೊಟ್ಬಿಟ್ಟು ವ್ಯಾನಿಟಿ ಕೊಟ್ಬಿಟ್ಟಿದ್ದೀರಾ ಇಲ್ಲಿ, ಕೌಂಟರ್ ಎಲ್ಲ ಇಲ್ಲೇ ಕೊಟ್ಬಿಟ್ಟಿದೀವಿ. ಸರಿ ಸರ್. ಓಕೆ, ಒಳಗಡೆನೂ ಸಮ್ ಸ್ಟೋರೇಜಸ್ ಅನ್ನ ಕೊಟ್ಟಿದ್ದೀರಾ. ಎಲ್ಲ ಆರಾಮಾಗಿ ಕೂತ್ಕೊಂಡು ಪ್ಲಾನ್. ಬನ್ನಿ ಸರ್, ಇಲ್ಲಿ ಒಳಗಡೆ ಹೋಗ್ಬಿಡೋಣ ಇವಾಗ. ಹಾಂ ಸರ್. ಓಕೆ, ಈ ಕಡೆ ಬಂದ್ರೆ ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಇದು ರೂಮ್ ಸೈಜ್ ಬಂದ್ಬಿಟ್ಟು ಅಲ್ಲಿ ಕೆಳಗಡೆ ಏನಿತ್ತಲ್ಲ 9x10, ಹೌದು. ಇಲ್ಲಿ ಏನಾಗಿದೆ ಅಂದ್ರೆ ಕೆಳಗಡೆ ಕಿಚನ್ ಇತ್ತು. ಕಿಚನ್ ಇದಕ್ಕೆ ಅಲ್ಲಿ 8 ಅಡಿ ಮೈನಸ್ ಆಗಿತ್ತು. ಸರಿ, ಇಲ್ಲಿ ಏನಂದ್ರೆ ಕಿಚನ್ ಇಲ್ದೇ ಇರೋದಕ್ಕೆ ಸ್ಟೇರ್ ಕೇಸ್ ಬರೀ 5 ಅಡಿ ಇಟ್ಟಿದೀವಿ, ಬಿಕಾಸ್ ಆಫ್ ಅದು ರೇರ್ಲಿ ಯೂಸ್ ಇರೋದ್ರಿಂದ. ಈ ರೂಮ್ ಬಂದ್ಬಿಟ್ಟು 9 ಫೀಟ್ ಬೈ ನಮಗೆ ಒಂದು 14 ಫೀಟ್ ಸಿಗುತ್ತೆ. 9x14 ದೊಡ್ಡದಾಗಿ ಸಿಗುತ್ತೆ ಸಿಗುತ್ತೆ ಸರ್. ಫಸ್ಟ್ ಡೋರ್ ಅನ್ನ ನಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಡೋರ್ ಇದನ್ನ ನೋಡಬಹುದು ಸರ್, ಕೆಳಗಡೆ ಒಂದು ಡಿಫ್ರೆಂಟ್ ಡೋರ್ ನೋಡಿದ್ರೆ. ಹೌದು, ಇಲ್ಲಿ ನೋಡಿದ್ರೆ ಇದು ನೋಡಿ ಸರ್, ನಮಗೆ ಇವಾಗ ಲೇಟೆಸ್ಟ್ ಟ್ರೆಂಡಿಂಗ್ ಅಲ್ಲಿ ಇರೋದು ಬಂದ್ಬಿಟ್ಟು ವಿನಿಯರ್ ಡೋರ್. ಬಟ್ ಇದು ವಿನಿಯರ್ ಅಲ್ಲ, ವಿನಿಯರ್ ಫಿನಿಶ್ಡ್ ಲ್ಯಾಮಿನೇಟ್ ಏನೇ ಸರ್. ಬಟ್ ವಿನಿಯರ್ ತರ ಕಾಣಿಸುತ್ತೆ. ಇದು ಕಲರ್ ಅಷ್ಟೇನೆ, ಇದು ಕಾಂಬಿನೇಷನ್ ಆಗೋ ತರನೇ ಮ್ಯಾಕ್ಸಿಮಮ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ? ಓಪನ್ ಮಾಡಿ ಸರ್ ಇವಾಗ. ಸೊ 9x14 ಅಂದ್ರೆ ಅಲ್ವಾ ಇದು? 9x14 ಸರ್. ಸೊ ದೊಡ್ಡದಾಗಿ ಸಿಗುತ್ತೆ ಇದು. ದೊಡ್ಡದಾಗಿ ಸಿಗುತ್ತೆ. ಕಾಟ್ ನೀವು ಅಬ್ಸರ್ವ್ ಮಾಡಬಹುದು ಸರ್, ಕಿಂಗ್ ಸೈಜ್ ಆಗ್ಬಿಟ್ಟಿದ್ದಾರೆ ಇಲ್ಲಿ. ಹೌದು ಸರ್, ದೊಡ್ಡದಾಗಿದೆ. ಓಕೆ, ದೊಡ್ಡ ಸ್ಪೇಷಿಯಸ್ ಆಗಿದೆ. ಬಟ್ ವಾಲ್ ರೂಫ್ ಮಾತ್ರ ಸೇಮ್ ಕೆಳಗಡೆ ಏನ್ ಪ್ಲಾನ್ ಮಾಡಿದ್ವಲ್ಲ ಅಷ್ಟೇ ವಾಲ್ ರೂಫ್ ಸಿಕ್ಕಿದೆ. ಬಟ್ ಇದನ್ನು ಹಿಂದೆ ತಳ್ಳಿಬಿಟ್ಟಿದ್ದೀರಾ? ಹೌದು ಸರ್, ಹಿಂದೆಗಡೆ ಬಿಲ್ಡಿಂಗ್ ಒಳಗಡೆ ನಾಚೆ ತಳ್ಳಿ ನಾವು ಇಲ್ಲಿ ನೋಡಬಹುದು 2 ಅಡಿ ವಾಲ್ ರೂಫ್ ಅಲ್ಲ, ಬರೀ ಒಂದು 6 ಇಂಚ್ ಮಾತ್ರ ಇದೆ. ಹೌದು, ಇಲ್ಲಾಂದ್ರೆ ಈ ಜಾಗನೂ ಟೈಟ್ ಆಗ್ಬಿಡುತ್ತೆ ಸರ್. ಬೆಡ್ ಹಾಕಕ್ಕೆ ಜಾಗ ಇರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ಹೌದು ಸರ್. ಓಕೆ, ಸೊ ವೀಕ್ಷಕರೇ ಈ ಕಡೆ ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲೂ ಕೂಡ ಈ ವಿಂಡೋ ಎಷ್ಟು ಬಿಟ್ಟಿದೀವಲ್ಲ ಸರ್, ಅಷ್ಟು ಮಾತ್ರ ಒಳಗೆ ತಗೊಂಡು ಇದನ್ನು ಆಚೆ ತಳ್ಳಿಬಿಟ್ಟಿದ್ರೆ ಹಿಂದ್ಗಡೆ. ಇಲ್ಲೂ ನಮಗೆ ನೋಡಿ ಸರ್, ಫುಲ್ ಲೆಂತ್ ಮಿರರ್ ಸಿಗ್ತಾ ಇದೆ ಅಲ್ವಾ? ಎಲ್ಲದಕ್ಕೂ. ಮತ್ತೆ ಇಲ್ಲಿ ನಮಗೆ ಒಂದು ಸ್ಟೋರೇಜ್ ಯೂನಿಟ್, ಎಲ್ಲ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀರಾ? ಕೊಟ್ಟಿದೀವಿ. ಯಾಕಂದ್ರೆ ಮೇಲ್ಗಡೆನೂ ಸ್ಟೋರೇಜ್ ಮಾಡಿ ಲಾಫ್ಟ್ ಹಾಕೋಬಹುದಲ್ವಾ ಮೇಲೆ? ಅದಕ್ಕೆ ಸರ್ ಬೇಡ ಅಂತ ಹೇಳಿ ಇಷ್ಟು ಸ್ವಲ್ಪ ಮಾಡ್ಕೊಂಡಿರೋದು. ಇರ್ಲಿ ಅಂತ ಹೇಳಿ. ವಾಶ್ರೂಮ್ ಸೈಜ್ ಹೇಳಿ. ಅಟ್ಯಾಚ್ ಟಾಯ್ಲೆಟ್, ವಾಶ್ರೂಮ್ ಕೂಡ ಸ್ವಲ್ಪ ದೊಡ್ಡದಾಗಿದೆ ಸರ್. ಇದು ನಮಗೆ 4x8 ಸೈಜ್ ಸಿಗುತ್ತೆ. 4x8 ಆಯ್ತು ಸಿಗುತ್ತೆ. ಹೌದು ಸರ್. ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಸರ್ ನಾರ್ಮಲ್ 2x4 ವೆಟ್ರಿಫೈಡ್ ಏನೇ ಸರ್. ಕೆಳಗಡೆ ಒಂದು ಸಾದ್ರಲ್ಲಿ ಹಾಕ್ಬಿಟ್ಟಿದ್ದೀರಾ? ಇದು ಎಲ್ಲ ಬಾತ್ರೂಮ್ ಅಲ್ಲೂ ಒಂದು ಹಾಕೊಟ್ಬಿಡ್ತೀರಾ? ಹಾಂ ಸರ್. ಕಾಲ್ ತೊಳ್ಕೊಳಕ್ಕೆ ಅದಕ್ಕೆ ಇದಕ್ಕೆಲ್ಲ ಕಂಪ್ಲೀಟ್ ಆಗಿರ್ಲಿ ಅಂತ. ಅಂಡ್ ಹೈಲೈಟ್ ವಾಲ್ ಒಂದು ಮಾಡ್ಕೊಂಡಿದ್ವಿ. ಮಿಕ್ಕಿದೆಲ್ಲ ಒಂದು ಲೈಟ್ ಕಲರ್ ಕಾಂಬಿನೇಷನ್ ಟೈಲ್ಸ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು. ಫಿಟ್ಟಿಂಗ್ಸ್ ಎಲ್ಲ ಯಾವ್ದಂದ್ರಿ ಸರ್ ಇಲ್ಲಿ ನೀವು ಯೂಸ್ ಮಾಡಿರೋದು? ಸರ್ ಎಲ್ಲ ಸರ, ಕಂಪ್ಲೀಟ್ ಸೆರಾನ? ಹೌದು ಸರ್. ಸೂಪರ್ ಸರ್. ಸರ್ ಬನ್ನಿ, ಇಲ್ಲಿ ಇನ್ನೊಂದು ರೂಮ್ ಕೂಡ ಇದೆ. ಸೊ ಆ ಇನ್ನೊಂದು ರೂಮನ್ನು ವಿಸಿಟ್ ಮಾಡ್ಬಿಡೋಣ. ಇನ್ನೊಂದು ರೂಮ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್, ಅಬ್ಸರ್ವ್ ಮಾಡಬಹುದು. ಬಟ್ ಡೋರ್ಸ್ ಎಲ್ಲ ಸೇಮ್. ಇವಾಗ ಅದು ಏನಿತ್ತಲ್ಲ ಅದೇ ತರ ಸೇಮ್ ಡೋರ್. ಸೇಮ್ ಆಯ್ತು, ಸೇಮ್ ಡೋರ್. ಇಲ್ಲೇ ಪಕ್ಕದಲ್ಲೇ ಇರುತ್ತಲ್ಲ, ಡೋರ್ಸ್ ಚೆನ್ನಾಗಿ ಕಾಣುತ್ತೆ. ಓಕೆ 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 ಓಕೆ, ಪ್ಲಾನ್ ಮಾಡಿದೀವಿ. ಆಮೇಲೆ ಒಳಗೆ ಎಂಟರ್ ಆದ್ರೆ ನೋಡಬಹುದು ಸರ್. ಬಟ್ ಈ ಬಿಲ್ಡಿಂಗ್ ಅಲ್ಲಿ ಏನು ಬಾಲ್ಕನಿ ಗಿಲ್ಕನಿ ಕೊಡಕ್ಕಾಗಿಲ್ಲ. ಓಕೆ, ಬಟ್ ಇಲ್ಲಿ ಕೂತ್ಕೊಂಡ್ರೆ ಯಾವ ಬಾಲ್ಕನಿ ಬೇಕಾಗಿಲ್ಲ. ಎಷ್ಟು ದೊಡ್ಡ ವಿಂಡೋ ಸರ್ ಇದು? ಕಂಪ್ಲೀಟ್ ಆಗಿ ನೀವು ನೋಡಬಹುದು. ಎಷ್ಟು ದೊಡ್ಡ ಸೈಜ್ ಏನಿರ್ಬೋದು ಸರ್? ಸೈಜ್ ನಮಗೆ 8 ಅಡಿ ಹೈಟ್ ಇದೆ ಸರ್.
8 ಅಡಿ ಹೈಟ್ಗೆ 8 ಅಡಿ ಅಗಲ ಇದೆ ಇಷ್ಟು ಅಗಲ ಕೊಡೋದ್ರಿಂದ ಬಿಲ್ಡಿಂಗ್ ಸ್ಟ್ರೆಂತ್ಗೆ ಅಫೆಕ್ಟ್ ಆಗಲ್ವಾ ಸರ್? ಏನು ಅಫೆಕ್ಟ್ ಆಗಲ್ಲ, ಯಾಕಂದ್ರೆ ಇದೆಲ್ಲ ಫ್ರೇಮ್ಡ್ ಸ್ಟ್ರಕ್ಚರ್ ಸರ್. ನಮ್ಗೆಲ್ಲ ಬೀಮ್ ಬಾಟಮ್ ವರೆಗೂ ಕೊಡಬೇಕು ಸರ್. ಈ ತರದೇನ ಕೊಟ್ಟಾಗ ನಾವು 7 feet ಅಲ್ಲಿ ಮತ್ತೆ ಲಿಂಟಲ್ ಹಾಕ್ತಿವಿ ಅದಾಕ್ತಿವಿ ಅಂತ ಮಾಡಿದ್ರೆ ಸರಿ ಅವು ಸ್ಟ್ರೆಂತ್ ನಿಂತ್ಕೊಳ್ಳಲ್ಲ. ಬಿಕಾಸ್ ಅದು ಬೀಮ್ ಅಂತಂದ್ರೆ ಫುಲ್ ಹೆವಿ ರಾಡ್ಸ್ ಇರುತ್ತೆ, ರೂಫ್ ಜೊತೆಗೆ ಲಿಂಕ್ ಇರುತ್ತೆ, ಸರಿ ಅಲ್ಲಿ ನಿಂತ್ಕೊಳ್ಳುತ್ತೆ ಸರ್. ನಾವೇನು ರೆಗ್ಯುಲರ್ 7 ಅಡಿಗೆ ಒಂದು ಲಿಂಟಲ್ ಹಾಕ್ತಿವಿ ಅಂತ ಹಾಕಿದಾಗ ಲಿಂಟಲ್ ಒಳಗಡೆ ಇರೋದೇ ಒಂದು 6 inch ಹೈಟ್ ಇರುತ್ತೆ, ಅದರಲ್ಲಿ ಆಮೇಲೆ ಅಷ್ಟು ಸ್ಟ್ರೆಂತ್ ಇರಲ್ಲ. ಸೊ ಇಂಥವನ್ನೆಲ್ಲ ಏನು ಮಾಡಕ್ಕಾಗಲ್ಲ. ಹಂಗಾಗಿ ಬೀಮ್ ಬಾಟಮ್ ಇಂದಾನೆ ತಗೊಂಡ್ಬಿಟ್ಟಿದೀವಿ. ಕೆಳಗಡೆ ನಾವು ಬರೀ ಒಂದ್ 2 ಅಡಿಗೆ ಒಂದು ಕಟ್ಟೆ ಕಟ್ಕೊಂಡಿದೀವಿ. ಕಟ್ಟೆ ಕಟ್ಕೊಂಡು ಆಲ್ಮೋಸ್ಟ್ ಗ್ರಿಲ್ ಅಷ್ಟೇನೆ ಸರ್. ಇದು ರೆಗ್ಯುಲರ್ ಗ್ರಿಲ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಈ ತರದ್ದು ಹೆವಿ ಗೇಜ್ ಮಾಡಿಬಿಟ್ಟಿದ್ದೀವಿ. ಪೈಪ್ ಸ್ಟ್ರಕ್ಚರ್ ಅಲ್ವಾ ಇದು? ಮಾಡಿದೀವಿ. ಓಕೆ. ಇದರಲ್ಲಿ ಮೆಶ್ ಟ್ರ್ಯಾಕ್ ಇದೆ, ಮತ್ತೆ 2 ಸ್ಲೈಡಿಂಗ್ ವಿಂಡೋಸ್ ಇದೆ. ಇದು ಅಲ್ಯೂಮಿನಿಯಂ UPVC ಸರ್? ಕಂಪ್ಲೀಟ್ UPVC ಯೂಸ್ ಮಾಡೋದಲ್ಲ? UPVC ಇದೆಲ್ಲ. ಆಮೇಲೆ ಕಂಪನಿಯಿಂದನೇ ಒಂದು 15 years ಫ್ರೇಮ್ ವಾರಂಟಿ. ಸೂಪರ್ ಸರ್ ಇದು. ಆಮೇಲೆ ಸರ್ ನೀವು ವಾಲ್ಡ್ರೋಬ್ ಅಬ್ಸರ್ವ್ ಮಾಡಬಹುದು ಸರ್. ಇದ್ರಲ್ಲಿ ನೋಡಬಹುದು ಸರ್ ಡಿಸೆಂಟ್ ಕಲರ್ಸ್ ಸರ್. ಓಕೆ. ಲೈಕ್ ಎಲ್ಲ ಲೆದರ್ ಫಿನಿಶ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರೋದು, 2 ಕಲರ್. ಅದಕ್ಕೆ ಒಂದು ರೋಸ್ ಗೋಲ್ಡ್ ಬೀಡಿಂಗ್ ಬರ್ತಾ ಇದೆ, ಅಷ್ಟೇನೆ ಯೂಸ್ ಮಾಡಿರೋದು. ಇಲ್ಲಿ ಅವ್ರಿಗೆ ಓನರ್ ಮಗನಿಗೆ ವರ್ಕ್ ಸ್ಟೇಷನ್ ಅಂತ ಒಂದು ಚಿಕ್ಕದಾಗ ಒಂದು ಆ ಕಡೆ ವರ್ಕ್ ಸ್ಟೇಷನ್ ಮಾಡಿಸಿದ್ದೀರಾ? ಹೌದು ಸರ್. ಓಕೆ. ಅಂಡ್ ಈ ಕಡೆ ಬಂದ್ರೆ ಒಂದು ಕಾಟ್ ಸರ್. ಕಾಟ್ ಮಾಡ್ಕೊಟ್ಟಿದ್ದೀರಾ? ಆ ರೂಮ್ ಅಷ್ಟು ದೊಡ್ಡದಿಲ್ಲ, 1 ಅಡಿ ಕಮ್ಮಿ ಇದೆ ಸರ್. ಅದಕ್ಕೆ ಇದ್ರೊಳಗಡೆ ಸ್ಟೋರೇಜ್ ಏನಾದ್ರು ಇದೆಯಾ? ಸ್ಟೋರೇಜ್ ಎಲ್ಲ ಕಂಪ್ಲೀಟ್ ಇದೆ ಸರ್. ಇದರಲ್ಲೆಲ್ಲ ಹೈಡ್ರಾಲಿಕ್ ಹಾಕಿದೀವಿ, ಎತ್ಕೋಬಹುದು, ಎಲ್ಲ ಯೂಸ್ ಮಾಡಬಹುದು. ಇಲ್ಲಿ ಬಂದ್ರೆ ಸ್ವಲ್ಪ ಇಲ್ಲೂ ಕೂಡ ಸ್ವಲ್ಪ ಸ್ಪೇಸ್ ಇದೆ ಸರ್. ಇಲ್ಲ ಟೈಟ್ ಆಗಿ ಟಾಯ್ಲೆಟ್ ಇದ್ದಂಗೆ ಇಲ್ಲ, ಒಂದ್ ಏರಿಯಾ ಸಪರೇಟ್ ಆಗಿದೆ. ಇಲ್ಲಿ ನಿಂತ್ಕೊಂಡು ರೆಡಿ ಆಗ್ಬೋದು. ಮತ್ತೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ ನಮಗೆ ವಾಯು ಮೂಲೆಯಲ್ಲೇನೆ ಈ ಟಾಯ್ಲೆಟ್ ಕೂಡ ಬರುತ್ತೆ ಸರ್. ವಾಯು ಮೂಲೆಯಲ್ಲಿ ಬರುತ್ತೆ ಇದು? ಸರ್. ಓಕೆ. ಸೈಜ್ ಏನಿದೆ ಸರ್ ಇದು? ತುಂಬಾ ದೊಡ್ಡದಿದೆಯಲ್ಲ ಸರ್ ಇದು? ಸ್ವಲ್ಪ ದೊಡ್ಡದಿದೆ ಸರ್. ಇದು ನಮ್ಗೆ ಆಲ್ಮೋಸ್ಟ್ 4.5 by 8 ಸಿಗುತ್ತೆ ಸರ್. ನಮಗೆ 8 ಸಿಗುತ್ತೆ? ಹೌದು ಸರ್. ತುಂಬಾ ಹ್ಯೂಜ್ ಆಗಿದೆ ಸರ್ ಇದು. 8 feet ವರೆಗೆ ಟೈಲ್ಸ್ ಹಾಕಿರೋದು ಇದು? ಯಾಕಂದ್ರೆ 2x4 ಟೈಲ್ಸ್ ಬರೋದಲ್ಲ ಸರ್. 7 ಗೆ ಹಾಕ್ತಿವಿ ಅಂದ್ರೆ ಅದನ್ನ ಕಟ್ ಮಾಡಬೇಕಾಗುತ್ತೆ. ಮಾಡಿ ವೇಸ್ಟೇಜ್ ಆಗಿ ಹೋಗುತ್ತೆ. ಅದ್ರ ಬದಲಾಗಿ ಇವಾಗ ಎಲ್ಲ ಟಾಯ್ಲೆಟ್ಸ್ ನಾವು 8 feet ಆಗ್ತಾ ಇದ್ದೀರಾ. ಬನ್ನಿ ಸರ್. ನಾವು ಇಲ್ಲೊಂದು ಗ್ರಾನೈಟ್ ಸ್ಟೆಪ್ ಸರ್. ನೀರು ಒಳಗಡೆ ಮತ್ತೆ ಬರದೇ ಇರಂಗೆ ಏನು ಮಾಡದೇ ಇರಂಗೆ ಒಂದು ಸ್ಟೆಪ್ ಇಲ್ಲೂ ಕೊಟ್ಟಿದ್ದೀವಿ. ಅದ್ರ ಮೇಲೆ ಸಪರೇಟ್ ಆಗಿ ಒಂದು ಎಕ್ಸ್ಟ್ರಾ ಬಿಲ್ಡಿಂಗ್ ಕೂಡ ಸ್ಟಾಪರ್ ಕೊಟ್ಟಿದ್ದೀರಾ? ಸ್ಟಾಪರ್. ಹೌದು ಸರ್. ಸೂಪರ್ ಸರ್. ಸರ್ ಬನ್ನಿ ಇವಾಗ ಹಾಗೆ ಒಂಚೂರು ಈ ಡಬಲ್ ಹೈಟ್ ಅನ್ನು ಕೂಡ ಒಂದ್ಸತಿ ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಇಲ್ಲಿಂದ ಒಂದ್ಸತಿ ತೋರಿಸ್ಬಿಡೋಣ. ಸೊ ವೀಕ್ಷಕರೇ ಅಲ್ಲಿ ಮೇಲ್ ನೋಡಿ ನಿಮ್ಮ ಸ್ಕೈ ವ್ಯೂ ಪೀಸ್ ಅಂದ್ರೆ ಚಿಕ್ಕದಾಗಿ ಮಾಡಿರೋದಾ ಹೇಗದು ಕಂಪ್ಲೀಟ್ ಆಗಿ ಮಾಡಿ? ಯಾವ ತರ? ಅದೇನಂದ್ರೆ ಬೀಮ್ಸ್ ಕೊಟ್ಕೊಂಡು ಆಮೇಲೆ ಆಕ್ಚುಲಿ ಎಲ್ಲರೂ ಸ್ಕೈಲೈಟ್ ಕೊಡ್ಬೇಕಾದ್ರು ಮಿಸ್ಟೇಕ್ಸ್ ಒಂದ್ ಏನ್ ಮಾಡ್ತಾರೆ ಅಂದ್ರೆ ಸರ್ ಮದ್ದಿ ಕೊಟ್ಬಿಡ್ತಾರೆ. ಹೌದು. ಮದ್ದಿ ಕೊಟ್ಬಿಟ್ರೆ ನಾವು ಅದನ್ನ ಅಲ್ಲಿಗೆ ಹಾಕಿ ಕೊಟ್ಟಿದೀವಿ ಅಂತಂದ್ರೆ ನಮ್ಗೆ ಅಲ್ಲಿ ಎಂಟ್ರೆನ್ಸ್ ಗಂಟ ಬರ್ಲಿ, ಆಮೇಲೆ ಆ ಪಾರ್ಟಿಗೆ ಬೆಳಕು ಬರ್ಲಿ, ಅಷ್ಟೇ ಜಾಗ ಸಾಕು ಅಂತನಾ? ಓಕೆ ಓಕೆ ಓಕೆ. ಲೈಟ್ ಆಗಿ ಬೀಳಿ, ವಾಲ್ ಎಲ್ಲ ಇದಾಗ್ಲಿ ಅಂತ. ಓಕೆ. ನೋಡಿ ಸರ್ ಅಲ್ಲಿ ಮೂಲೆ ಕೊಟ್ಟಿದ್ದಕ್ಕೆ ಇಲ್ಲಿ ನಮ್ ಶಾನ್ಲಿಯರ್ ಹಾಕಕ್ಕೂ ಜಾಗ ಇದೆ, ಈ ಕಡೆ ಸ್ವಲ್ಪ ಸೀಲಿಂಗ್ ಅಂತ ಮಾಡಕ್ಕೂ ಆಗುತ್ತೆ. ಈಗ ಸೆಂಟ್ರಲ್ ಕೊಟ್ಬಿಟ್ರೆ ಇವೆಲ್ಲ ಏನು ಮಾಡಕ್ಕಾಗಲ್ಲ. ಒಳ್ಳೆ ಐಡಿಯಾ ಮಾಡಿದ್ದೀರಾ ಸರ್ ಇದು. ಬಟ್ ಡಬಲ್ ಹೈಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್ ಈ ಮನೆಗೆ. ಸೂಪರ್. ಕ್ಲೀನಿಂಗ್ ತಲೆನೋವು ಮೇಂಟೈನ್ ಮಾಡ್ಬೇಕಾದ್ರೆ ಅಲ್ವಾ? ಟೆರೆಸ್ಗೆ ಹೋಗ್ಬಿಡೋಣ ಇವಾಗ. ಟೆರೆಸ್ಗೆ ಹೋಗ್ಬಿಡೋಣ. ಇಲ್ಲಿ ನೀವು ನೋಡ್ಬೋದು ತುಂಬಾ ಚಿಕ್ಕ ಸ್ಟೇರ್ ಕೇಸ್. ಹೌದು. ಬರೀ 2.5 feet ಇದೆ ಸರ್. 2.5? ಹೌದು ಸರ್. ಇದು ಓಲ್ಡ್ ಮೆಥಡ್ ಇತ್ತಲ್ಲ 5 ಅಡಿ ಸ್ಟೇರ್ ಕೇಸ್. ಹೌದು. ಆ ಮೆಥಡ್ ಮಾಡಿದೀವಿ. ಏನಕ್ಕಂದ್ರೆ ಇಲ್ಲಿ ಗಂಟೆನೆ ಓನರ್ ಜಾಸ್ತಿ ಯೂಸ್ ಮಾಡ್ತಾರೆ. ಕರೆಕ್ಟ್. ಮೇಲ್ಗಡೆಗೆ ಜಾಸ್ತಿ ಹೋಗಲ್ಲ ಅಂತ. ಓಕೆ 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 ಮಾಡಿದೀವಿ. ಬಟ್ ರೇಲಿಂಗ್ ಎಲ್ಲ ಏನು ಡಿಸ್ಟರ್ಬೆನ್ಸ್ ಏನಿಲ್ಲ ಸರ್. ಪ್ರಾಪರ್ ಆಗಿ ಮಾಡ್ಬಿಟ್ಟಿದ್ದೀರಾ ಅಲ್ವಾ ಇದು? ಆಚೆಗಡೆ ಹಾಕೊಂಡ್ಬಿಟ್ಟಿದೀವಿ. ಸೈಡ್ ಅಲ್ಲಿ ಹಾಕ್ಬಿಟ್ಟಿದ್ದೀರಾ ಇದು? ಓಕೆ. ಅಂಡ್ ಇಲ್ಲೂ ಕೂಡ ಸ್ಯಾಂಡ್ವಿಚ್ ಮೆಥಡ್ ಯೂಸ್ ಮಾಡಿದ್ದೀರಾ? ಮೆಥಡ್. ಹೌದು. ಚೆನ್ನಾಗಿ ಕಾಣಿಸುತ್ತೆ ಸ್ಯಾಂಡ್ವಿಚ್ ಮಾಡಿದ್ರೆ. ಇಲ್ಲಿ ನೋಡ್ಬೋದು ಸರ್, ಇಲ್ಲಿಗೂ 0ನೇ ಇದೆ. ಇಲ್ಲೂ ಒಂದು ವೆಂಟಿಲೇಷನ್ಗೆ ಬೆಳಕು ಬರಕ್ಕೆ ಅಂತ ಒಂದು ವಿಂಡೋ ಕೊಟ್ಬಿಟ್ಟಿದ್ದೀರಾ ಇಲ್ಲಿ ಅಲ್ವಾ? ಸೊ ನೀವು ಇಲ್ಲಿ ನೋಡ್ಬೋದು ಸರ್, ಇಲ್ಲೂ ಡಬಲ್ ಸೀಲಿಂಗ್ ಏನೆ. ಓಕೆ. ಡಬಲ್ ಸೀಲಿಂಗು ಜೊತೆಲಿ ಸ್ಕೈಲೈಟ್. ಯಾಕಂದ್ರೆ ಈ ಏರಿಯಾ ಫುಲ್ ಬೆಳಕು ಹೊಡಿಯುತ್ತೆ ಸರ್. ಫುಲ್ ಬೆಳಕು ಬರುತ್ತೆ ಅಲ್ವಾ ಇಲ್ಲಿ? ಹಿಂದಗಡೆ ಸ್ವಲ್ಪ ಜಾಗ ಇರೋದಕ್ಕೆ ಇಲ್ಲೊಂದು ವೆಂಟಿಲೇಷನ್ ವಿಂಡೋ ಹಾಕೊಂಡಿದ್ದೀವಿ. ಇಲ್ಲೊಂದು ವಿಂಡೋ ತಗೊಂಡಿದ್ದೀರಾ ಸರ್? ಸೊ ಚಿಕ್ಕ ಸೈಟ್ ಆದ್ರೂ ವೆಂಟಿಲೇಷನ್ ತೊಂದರೆ ಇರಬಾರ್ದು. ವೆಂಟಿಲೇಷನ್. ಹೌದು ಸರ್. ಯಾಕಂದ್ರೆ ಜಾಗ ಬಿಟ್ಟಿಲ್ವಲ್ಲ, ಎಲ್ಲೆಲ್ಲಿ ಜಾಗ ಸಿಗುತ್ತಲ್ಲ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ. ಒಳ್ಳೆ ಕೆಲಸ ಮಾಡಿದ್ದೀರಾ. ಬಂದ್ಬಿಟ್ಟು ಮೇಲ್ಗಡೆ ಒಂದು SS ರೈಲಿಂಗ್ಸ್ ಇಲ್ಲಿ ರೆಗ್ಯುಲರ್ ಸರ್. ಓಕೆ ಓಕೆ. ಕಾಮನ್ ರೆಗ್ಯುಲರ್ ರೈಲಿಂಗ್ಸ್ ಅನ್ನ ಮಾಡಿರುವಂತದ್ದು. ಅಂಡ್ ಈ ಫ್ಲೋರ್ ಅಲ್ಲಿ ಏನಿದೆ ಸರ್? ಈ ಫ್ಲೋರ್ ಅಲ್ಲಿ ಜಸ್ಟ್ ಇವ್ರಿಗೆ ಎಲ್ಲದಕ್ಕೂ ಯೂಸ್ ಆಗಂಗೆ ನೀವು ನೋಡ್ಬೋದು ಒಂದು ಎಂಟಿ ಹಾಲ್ ತರ ಇದೆ. ಇದ್ರಲ್ಲಿ ಏನಂದ್ರೆ ವಾಷಿಂಗ್ ಮಿಷಿನ್, ವಾಷಿಂಗ್ ಏರಿಯಾ ಅದೆಲ್ಲ ಮಾಡ್ಕೊಳ್ಳಿ. ಇಲ್ಲಿ ಕಟ್ಟೆ ಕಟ್ಬಿಟ್ಟಿದ್ದೀರಲ್ವಾ? ಇಲ್ಲಿ ಕಟ್ಟೆ ಕಟ್ಟಿದೀವಿ ಸರ್ ಸೇಫ್ಟಿಗೆ ಅಂತ. ಇಲ್ಲಿ ಬಟ್ಟೆ ಬೈ ಚಾನ್ಸ್ ಒಳಗಡೆನೆ ಬಟ್ಟೆ ಒಣಗಾಕಂತೀರಾ ಅಂತಂತಂದನ್ನು ಅದಕ್ಕೊಂದು ಪ್ರಾವಿಷನ್ ಮಾಡ್ಕೊಟ್ಟಿದ್ದೀರಾ. ಮತ್ತೆ ಇಲ್ಲೊಂದು ಚಿಕ್ಕದೊಂದು ಸರ್ಜನ್ ಹಾಕಿಟ್ಟಿದ್ದೀವಿ ಫ್ಯೂಚರ್ಗೆ ಏನಾರ ಎಕ್ಸ್ಟ್ರಾ ಲೋಡ್ ಹಾಕೊಳ್ಳೋದು, ಲಾಫ್ಟ್ ಹಾಕೊಳ್ಳೋದಿದ್ರೆ ಬೇಕಾದ್ರೆ ಅಲ್ವಾ? ಇಲ್ಲೊಂದು ದೊಡ್ಡ ವಿಂಡೋ ಕೊಟ್ಟಿದ್ದೀವಿ.
ಇದು ಸ್ವಲ್ಪ ಡಿಸೈನ್ ನೋಡ್ಬೋದು ಸರ್, ಕೆಳಗಡೆ ಬೇರೆ ನೋಡಿದ್ರೆ ಹೌದು. ಇದು ಬೇರೆ ಡಿಸೈನ್ ಸೊ ಮಾಡಿ ಎಲ್ಲ ಕಡೆ ಪೈಪ್ ಡಿಸೈನ್ಸ್ ಅನ್ನ ಕೊಟ್ಬಿಟ್ಟಿದ್ದೀರಾ. ಪೈಪಲ್ಲಿ ಡಿಸೈನ್ ಮಾಡಿದ್ದೀವಿ. ಹಾ ಕರೆಕ್ಟ್ ಆಗಿ ಹೇಳಿದ್ರಿ. ಅಂಡ್ ಇಲ್ಲಿ ರೂಮ್ ಇದೆಯಾ? ಆಮೇಲೆ ಇಲ್ಲೊಂದು ರೂಮ್ ಇದೆ, ಜಸ್ಟ್ ಅವ್ರಿಗೆ ಗೆಸ್ಟ್ ರೂಮ್. ಇದು ನಾರ್ಮಲ್ 9x10 ಸೈಜ್ ಅಷ್ಟೇನೆ ಸರ್ ಇರೋದು. ಓಕೆ, ಟೋಟಲ್ 4 ಬೆಡ್ರೂಮ್ ಇದೆ ಮನೆಯಲ್ಲಿ. 4 ಬೆಡ್ರೂಮ್ ಇದೆ ಸರ್. ಓಕೆ ಓಕೆ. ಇದು ಮಾಮೂಲಿ ಚಿಕ್ಕದಾಗಿರೋದ್ರಿಂದ ಗೆಸ್ಟ್ ಗಂತ ಮಾಡಿದ್ದಾರೆ. ಗೆಸ್ಟ್ ಗಂತ ಮಾಡಿರೋದು. ಬಟ್ ಇಲ್ಲೂ ಒಂದು ವಾಲ್ ರೂಮ್ ಮಾಡ್ಕೊಟ್ಟಿದೀವಿ, ಸರಿ ಲಾಫ್ಟ್ ಕೊಟ್ಟಿದೀವಿ. ಸರಿ ಸರಿ ಸರಿ. ಇಲ್ಲಿ ಒಂದು ಚಿಕ್ಕದೊಂದು ಡ್ರೆಸ್ಸಿಂಗ್ ಏರಿಯಾ ಇದೆ ಸರ್. ಸೊ ಇಲ್ಲೇ ಡ್ರೆಸ್ಸಿಂಗ್ ಏರಿಯಾ ಹಾಕೊಟ್ಬಿಟ್ಟಿದ್ದೀರಾ ವಿತ್ ಸ್ಟೋರೇಜ್. ಸೂಪರ್. ಉಳಿದಿರೋ ಮೆಟೀರಿಯಲ್ ಅಲ್ಲಿ ಇದೆಲ್ಲ ಲೆದರ್ ಫಿನಿಶ್ ಲ್ಯಾಮಿನೇಟ್ಸ್ ಸರ್. ಇದೆಲ್ಲ ಲೆದರ್ ಫಿನಿಶ್ ಲ್ಯಾಮಿನೇಟ್ ಇದು ಚೆನ್ನಾಗಿದೆ ಸರ್ ಇದು. ಇದನ್ನ ಉಳಿದಿರೋ ಮೆಟೀರಿಯಲ್ ಮಾಡಿರೋದು. ಸೇಮ್ ಡೋರ್ ಅಲ್ವಾ ಇಲ್ಲಿ? ಡೋರ್ ಬಂದ್ಬಿಟ್ಟು ಅದಕ್ಕೆ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಇತ್ತಲ್ಲ ಸರ್. ಹೌದೌದು. ಗ್ರೇ ಡೋರ್ ಮತ್ತೆ ಕಾಂಬಿನೇಷನ್ ಮಾಡಿರೋದು. ಓಕೆ, ಇಲ್ಲೂ ಬಾತ್ರೂಮ್ ಮಾಡಿದ್ದೀರಾ? ಜನರಲ್ ಟಾಯ್ಲೆಟ್ ಇದೆ ಸರ್. ಇದು ಹೈಟ್ ಮಾಡಿದಿರಾ ಅಲ್ಲಿ? ಸ್ವಲ್ಪ ಹೈಟ್ ತಗೊಂಡಿದ್ದೀವಿ ಸರ್, ವಾಷಿಂಗ್ ಮಿಷಿನ್ ಎಲ್ಲ ಇರುತ್ತಲ್ಲ. ಸರಿ, ಓಕೆ. ಹೈಟ್ ತಗೊಂಡಿದ್ದೀವಿ. ಇಲ್ಲಿ ಟಾಯ್ಲೆಟ್ ನೋಡಬಹುದು ಸರ್, ಸ್ವಲ್ಪ ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿ ಮಾಡಿದಿರಲ್ವಾ ಇದು? ಕಾಂಪ್ಯಾಕ್ಟ್ ಆಗಿ ಇಂಡಿಯನ್ ಟಾಯ್ಲೆಟ್ ಸರ್. ಹಳ್ಳಿಯಿಂದ ಯಾರನ್ನ ಬಂದವರು ಯೂಸ್ ಹಳ್ಳಿಯಿಂದ ಬಂದ್ರೆ ಕರೆಕ್ಟ್. ಚಿಕ್ಕದಾಗಿ ಒಂದು ಸ್ನಾನ ಮಾಡೋಕೆ ಒಂದು ಪ್ರಾವಿಷನ್, ಮತ್ತೆ ಒಂದು 7 ಅಡಿ ಗಂಟೆ ಟೈಲ್ಸ್ ಹಾಕ್ಬಿಟ್ಟು ಇದನ್ನೆಲ್ಲ ಪ್ರಾವಿಷನ್ ಮಾಡಿ. ಅಲ್ಲಿ ಮೇಲ್ ಸ್ಟೋರೇಜ್ ಇದೆ, ಮತ್ತೆ ಮೇಲ್ ಸ್ಟೋರೇಜ್ ಇದೆ ಸರ್. ಓಕೆ ಓಕೆ ಓಕೆ. ಚಿಕ್ಕ ಟಾಯ್ಲೆಟ್ ಸರ್, ಒಂದು WPC ಡೋರ್ ಅಲ್ವಾ ಕೂಡ? ಎಸ್ ಸರ್. ಓಕೆ, ಸೊ ಇಲ್ಲಿಂದ ನಾವು ಟೆರೆಸ್ಗೆ ಹೋಗ್ತೀವಿ. ಇಲ್ಲಿಂದ ಸರ್ ನಮಗೆ ಇವಾಗ ಇದು ಒಂದು 60% ಏರಿಯಾದಲ್ಲಿ ಬಿಲ್ಡ್ ಆಗಿದೆ. ಹೌದು. ಇದು ಮಿಕ್ಕಿದ್ದು ಓಪನ್ ಟೆರೆಸ್ ಸರ್. ಮುಂದೆಗಡೆ ಟೆರೆಸ್ ಬರೋದಕ್ಕೂ ಇಲ್ಲಿ ನೋಡಬಹುದು ನಾವು ಸೇಫ್ಟಿ ಗ್ರಿಲ್. ಸೇಫ್ಟಿ ಗ್ರಿಲ್. ಇಲ್ಲಿ ಕೆಳಗಡೆ ಎಲ್ಲ ಕಂಪ್ಲೀಟ್ ಶೀಟ್ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟಿದೀವಿ. ಮೇಲ್ಗಡೆ ವೆಂಟಿಲೇಷನ್ ಪರ್ಪಸ್ ಗೆ ಅಂತ ಹೇಳ್ಬಿಟ್ಟು ಓಪನ್ ಇಟ್ಕೊಂಡಿದ್ದೀವಿ. 49 lakh ಅಲ್ಲಿ ಇದು ಆಡ್ ಆಯ್ತಾ? ಎಲ್ಲ ಆಡ್ ಆಗಿದೆ. ಇದು ಆಡ್ ಆಯ್ತಾ? ಆಮೇಲೆ ಇದು ಆಡ್ ಆಯ್ತಾ? ಇದೂನು ಅಷ್ಟೇ ಆಡ್ ಆಗಿದೆ ಸರ್. 49 ಅಲ್ಲಿ ಇದು ಆಡ್ ಮಾಡ್ಬಿಟ್ರಾ? ಆಡ್ ಮಾಡ್ಬಿಟ್ಟಿದ್ದೀವಿ ಸರ್. ಓ ವಾವ್. ಇದೇನಂದ್ರೆ ಇದು ಎಂಟರ್ ಆಗಿದ ತಕ್ಷಣ ಇಲ್ಲಿ ಸ್ವಲ್ಪ ಏರಿಯಾ ಕೂತ್ಕೊಳ್ಳೋದಕ್ಕೆ ಅದೆಲ್ಲ ಸಫಿಶಿಯಂಟ್ ಆಗಿ ಮಕ್ಕಳಿದ್ರೆ ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ ಇರ್ಲಿ ಅಂತ ಹೇಳಿ ಮಾಡಿದೀವಿ. ಆಮೇಲೆ ಈ ಸ್ಕೈಲೈಟ್ ಬಂದ್ಬಿಟ್ಟು ಕೆಳಗಡೆ ಬಂದಿರುತ್ತಲ್ಲ ಸರ್. ಹೌದು. ಹಾಲಲ್ಲಿ ಇದೆಯಲ್ಲ. ಹೌದು. ಆ ಸ್ಕೈಲೈಟ್ ರೂಫ್ ಇಲ್ಲಿ ಬಂದಿದೆ. ಓಕೆ. ಗ್ಲಾಸಸ್ ಕೂಡ ನೋಡಬಹುದು. ಎಲ್ಲಾನು ಶಾರ್ಪ್ ಎಡ್ಜಸ್ ಏನಿದೆ. 12 mm ಅಲ್ವಾ ಇದು? 12 mm ಟಫನ್. ಅದನ್ನೆಲ್ಲನೂ ಶಾರ್ಪ್ ಎಡ್ಜಸ್ ಇಲ್ದಾರೆ. ಅಲ್ಲಿ ಮೇಲ್ಗಡೆ ರೂಫ್ ಬಗ್ಗೆ ಸ್ವಲ್ಪ ಹೇಳಿ ಸರ್, ಏನೇನ್ ಮಾಡಿದಿರಾ ಇಲ್ಲಿ? ಸರ್ ಇದು MS ಸ್ಟ್ರಕ್ಚರ್ ಮಾಡ್ಬಿಟ್ಟು ಇದು ಫೈಬರ್ ಶೀಟ್ ಸರ್. ನಾವು ಇದು ಮಂಗಳೂರು ಟೈಲ್ಸ್ ತರ ಕಾಣಿಸುತ್ತೆ ಇದು ನೋಡಿದ್ರೆ ಅಲ್ವಾ? ಫೈಬರ್ ಶೀಟ್ ಸರ್. ಓಕೆ ಓಕೆ. ಅದೇ ತರ ಲುಕ್ ಬರ್ಲಿ ಅಂತ ಮಾಡಿದೀವಿ. ಅಲ್ಲಿ ಅದಕ್ಕೆ ಮುಂದೆಗಡೆ ಗಟ್ರ ಹಾಕ್ಬಿಟ್ಟು, ಯಾಕಂದ್ರೆ ಇಲ್ಲಿಂದ ಸೀದಾ ಕೆಳಗಡೆ ಹೊಡೆದು ನೀರ್ ಬಂದ್ಬಿಡುತ್ತಲ್ಲ. ಸರಿ, ಹೌದೌದು. ಎಂಟ್ರೆನ್ಸ್ ಅಲ್ಲಿ ನೀರ್ ಬೀಳುತ್ತೆ ಅಂತ ಹೇಳಿ ಒಂದು ಗಟ್ರ ಹಾಕಿ ಅಲ್ಲಿ ಕೆಳಗಡೆ ಇಳಿಸ್ಕೊಂಡು ಈ ಕಡೆಗೆ ಬಿಟ್ಟಿದ್ದೀವಿ. ಹೌದು, ಪ್ಲಂಬಿಂಗ್ ಮಾಡಿದ್ರೆ ಅದಕ್ಕೆ ಪ್ರಾಪರ್ ಆಗಿ. ಹೌದು ಸರ್. ಆಮೇಲೆ ಎಲ್ಲ ಬಟ್ಟೆ ಒಗೆಯಕ್ಕೆ ಏನೋ ಈಗ ಟೆರೆಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿ ಟ್ಯಾಪ್ ಕೊಟ್ಟಿದ್ರೆ ಇಲ್ಲಿ. ಹೌದು ಸರ್. ಸರ್ ಪ್ಲಂಬಿಂಗ್ ಎಲ್ಲ ಯಾವ ಐಟಮ್ ಅನ್ನ ಯೂಸ್ ಮಾಡಿರೋದು ನೀವು? ಸರ್ ಪ್ಲಂಬಿಂಗ್ ಎಲ್ಲ ಪೈಪ್ಸ್ ಎಲ್ಲ ಆಶೀರ್ವಾದ ಸರ್. ಆಶೀರ್ವಾದ ಕಂಪ್ಲೀಟ್ ಆಶೀರ್ವಾದ. ಅಂಡ್ ವೈರಿಂಗ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ? ವೈರಿಂಗ್ ಎಲ್ಲ ಫಿನೋಲೆಕ್ಸ್ ಸರ್. ಫಿನೋಲೆಕ್ಸ್ ಯೂಸ್ ಮಾಡ್ತೀರಾ? ಯೂಸ್ ಮಾಡ್ತಾ ಇದೀವಿ. ಅಂಡ್ ಇಲ್ಲಿ ಸರ್ ಇದನ್ನ ಅಬ್ಸರ್ವ್ ಮಾಡಬಹುದು. ಸ್ವಲ್ಪ ಟೆರೆಸ್ ದೊಡ್ಡದಾಗಿರೋದ್ರಿಂದ ಮೇಲ್ಗಡೆದು ಸ್ವಲ್ಪ ಸೇಫ್ಟಿ ಸ್ವಲ್ಪ ಸೈಡ್ ಅಷ್ಟೇ ಹ್ಯಾಂಡಲ್ಸ್ ಅದು ಇದನ್ನೆಲ್ಲ ನಾರ್ಮಲ್ ಪ್ರಾಪರ್ ಆಗಿ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಹೋಗಿ ಸರ್ ಮೇಲೆ ಹೋಗಿ, ನಾನು ಬರ್ತೀನಿ ಮೇಲ್ಗಡೆ. ಸೊ ಎಷ್ಟು 2 feet ಅಗಲ ಇದೆ ಇದು? 2 feet. ಹೌದು ಸರ್, 2 feet ಅಷ್ಟೇ. 2 feet ಅಗಲ ಇದೆ ಅಲ್ವಾ? ಅಂದ್ರೆ ಜಾಗ ಇಲ್ಲವಲ್ಲ ಸರ್. ಓಕೆ, ಬಟ್ ಸಫಿಶಿಯಂಟ್ ಸರ್. ತುಂಬಾ ಜನ ಚಿಕ್ಕದೊಂದು ಏಣಿ ಕೊಟ್ಬಿಡ್ತಾರೆ. ಹೌದು ಸರ್, ಕಂಪ್ಲೀಟ್ ಆಗಿ ಸ್ಟೇರ್ ಕೇಸೇ ಕೊಟ್ಬಿಟ್ಟಿದ್ದೀರಾ. ಹೌದು. ಟೆರೆಸ್ ಇದರಲ್ಲಿ ಒಂದು 2.5 ಅಡಿ ಗೋಡೆ ಕಟ್ಟಿ ಮತ್ತೆ MS ಅಲ್ಲಿ ಆಂಗಲ್ ರೈಲಿಂಗ್ಸ್ ಮಾಡ್ಬಿಟ್ಟಿದೀವಿ. ಮತ್ತೆ ಇಲ್ಲಿ ಕೂಡ ಬಟ್ಟೆ ಒಣಗಕ್ಕೆ ಅಂತ ಒಂದು 2 ಯು ಆಂಗಲ್ಸ್ ಅನ್ನ ಹಾಕಿದ್ದೀರಾ? ಹೌದು ಸರ್. ನೋಡಬಹುದು, ಸೋಲಾರ್ ಮೇಲ್ಗಡೆನೇ ಐತೆ. ಸೋಲಾರ್ಗೆ ಪ್ರೊವಿಷನ್ ಕೊಟ್ಟಿರ್ತೀರಾ? ಪ್ರೊವಿಷನ್ ಕೊಟ್ಟಿರ್ತೀವಿ. ಹೌದು. ಓಕೆ ಓಕೆ ಓಕೆ. ಅಂಡ್ ಈ ಕಡೆ ಸ್ಕೈಲೈಟ್ ಅಲ್ವಾ ಇದು? ಇದು ಇವಾಗ ನಾವು ಸೆಕೆಂಡ್ ಸ್ಕೈಲೈಟ್ ಬಂತಲ್ಲ. ಹೌದು ಸರ್. ಬಟ್ ಬೈ ಚಾನ್ಸ್ ಏನಾದ್ರು ಯಾರು ಇಲ್ಲದೆ ಇರೋ ಟೈಮಲ್ಲಿ ಇದನ್ನ ಕಿತ್ತು ಒಳಗಡೆ ಇಳಿದು ಬಿಟ್ಟರು ಅಂತ ಹೇಳಿ MS ಸೇಫ್ಟಿ ಗ್ರಿಲ್ ಕೂಡ ಮಾಡಿದೀವಿ. ಒಳ್ಳೆ ಕೆಲಸ ಸರ್ ಅದು. ಅಂಡ್ ಈ ಕಡೆ ಬಂದ್ರೆ ಟ್ಯಾಂಕ್ ರೂಮ್. ಇಲ್ಲಿ ಬಂದ್ರೆ ಸರ್ ಟ್ಯಾಂಕ್ ರೂಮ್ ಸ್ವಲ್ಪ ದೊಡ್ಡದಾಯ್ತು, ಯಾಕಂದ್ರೆ ವಾಲ್ ಮೇಲೆ ವಾಲ್ ಬರ್ಲಿ ಅಂತ ಹೇಳ್ಬಿಟ್ಟು ಇಲ್ಲ ಕಾಲಮ್ ಗಂಟೆ ಸಿಗ್ಲಿ ಅಂತ ಹೇಳಿ ಸ್ವಲ್ಪ ದೊಡ್ಡ ತಗೊಂಡ್ವಿ. ಬಟ್ ಆರಾಮಾಗಿ 2 ಕಂಫರ್ಟಬಲ್ ಆಗಿ 2 ಟ್ಯಾಂಕ್ ಇದೆ. ಕೆಳಗಡೆ ನೋಡ್ಬೋದು, ಏನಾರ ಸ್ಟೋರೇಜ್ ಐಟಮ್ ಇಟ್ಕೊಳ್ಳೋದಕ್ಕೆ ಜಾಗನೂ ಐತೆ. ಟ್ಯಾಂಕ್ ಎಷ್ಟಿದೆ ಲೀಟರ್? ಸರ್ 2 ಇದೆ ಸರ್. 1000 ಲೀಟರ್ಸ್ 2 ಇದೆ. ನಿಮ್ ಕಡೆಯಿಂದ ಎಷ್ಟು ಪ್ರೊವೈಡ್ ಮಾಡ್ತೀರಾ? ನಮ್ಮ ಕಡೆಯಿಂದ ಒಂದಿರುತ್ತೆ, ಒಂದು ಎಕ್ಸ್ಟ್ರಾ ಅವ್ರು ಹಾಕ್ಸ್ಕೊಂಡಿರೋದಾ? ಹೌದು ಸರ್. ಅದಕ್ಕೂ ರೈಲಿಂಗ್ಸ್ ಹಾಕ್ಬಿಟ್ಟಿದ್ದೀರಾ? ರೈಲಿಂಗ್ಸ್, ಯಾಕಂದ್ರೆ ಮೇಲ್ಗಡೆ ಸ್ವಲ್ಪ ಹೈಟ್ ಜಾಸ್ತಿ ಇದೆಯಲ್ಲ ಸರ್. ಕ್ಲೀನಿಂಗ್ ಇಳಿದಾಗ ಹೌದು ಸರ್, ಬೇಕಾಗುತ್ತೆ ಅಲ್ವಾ? ಸೂಪರ್.